ಹಲೋ. ಓ ಹೌದಾ, ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅಂದ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 1ನೇ ತಾರೀಕು ಏಪ್ರಿಲ್ 2026 ಬುಧವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸೆ, ಶುಕ್ಲ ಪಕ್ಷದ ಹುಣ್ಣಿಮೆ, ಉತ್ತರ ಪಾಲ್ಗುನಿ ನಕ್ಷತ್ರ, ವೃದ್ಧಿ ಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ಸತ್ಯನಾರಾಯಣ ಪೂಜೆ ಎಲ್ಲ ಆಲಯಗಳಲ್ಲೂ ಮಾಡ್ತಿರ್ತಾರೆ. ಮುಖ್ಯವಾಗಿ ವೈಷ್ಣವ ಆಲಯ, ರಾಯರ ಪೀಠ, ಸಾಯಿಬಾಬಾ ಮಂದಿರ, ದಕ್ಷಿಣಾಮೂರ್ತಿ ಮಂದಿರ, ರಾಮ ಮಂದಿರ, ಹನುಮ ಮಂದಿರ, ಬಾಲಾಜಿ ಮಂದಿರ. ಇವತ್ತು ನಮಗೆ ಗುರುವಿನ ಅನುಗ್ರಹ ಅತಿ ಮುಖ್ಯ. ನಮ್ಮ ಬಲಾಬಲಗಳನ್ನು ತಿಳ್ಕೊಳ್ಳೋದು ಅತಿ ಮುಖ್ಯ. ತುಂಬ ಜನ ಬಂದು, ಸರ್ ನಾನು ಸೋತೋದೆ, ಸರ್ ನಾನು ಕಳ್ಕೊಂಡೆ, ಸರ್ ನಾನು ಮುಳುಗೋದೆ, ಸರ್ ನಾನು ಹಾಳಾದೆ, ಸರ್ ನಾನು ನಷ್ಟ ಆದೆ, ಸರ್ ನಾನು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡೆ. ತುಂಬ ದೊಡ್ಡವರು ಹಾಗಲ್ಲ ಮಕ್ಕಳು. ಏನಕ್ಕೆ ಅವ್ರು ದೊಡ್ಡವರು ಆಗ್ತಲೇ ಇರ್ತಾರೆ? ಅದು ಏನೂ ಬೇಡ. ನಮ್ಮ ದಂತಕತೆ ರಾಜ್ಕುಮಾರ್, ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದ ಎಲ್ಲ ಪಿಕ್ಚರ್ಗಳು ಹಿಟ್ಟೆ. ಸುಮ್ಮನೆ ಅಲ್ಲೊಂದು ಕಾಗಕ್ಕ ಗೂಬಕ್ಕ ಕಥೆಗಳು ಹೇಳ್ತಾರೆ ಅಷ್ಟೇ. ಒಂದೇ ಒಂದು ಮೂವಿಗೆ ಎ ಸರ್ಟಿಫಿಕೇಟ್ ಇಲ್ಲ. ಪ್ರತಿ ಮೂವಿಯಲ್ಲೂ ಒಂದು ವಿಶೇಷತೆ ಇರ್ತಿತ್ತು. ರಿಪೀಟ್ ಅನ್ನೋ ಒಂದು ಕಥೆಗಳೇ ಇಲ್ಲ, ರಿಪೀಟ್ ಅನ್ನೋ ಸ್ಟೋರೀಸೇ ಇಲ್ಲ. ಆ ಪಾತ್ರಕ್ಕೆ ತಕ್ಕಂಥದ್ದು ಏನಕ್ಕೆ ಅವ್ರಿಗೆ ಮಾತ್ರ ಅಂಥದ್ದೊಂದು ಗೆಲುವು ಸಿಕ್ತು? ಯಾಕೆಂದ್ರೆ ಅವರು ತುಂಬಾ ದೊಡ್ಡವರನ್ನ ಇಟ್ಟುಕೊಂಡಿದ್ರು. ಅದಕ್ಕೆ ರಾಜ್ಕುಮಾರ್ ಅವರು ತುಂಬಾ ಅತ್ಯಂತ ದೊಡ್ಡವರಾಗ್ಬಿಟ್ರು. ಅವ್ರದ್ದೊಂದು ಪಡೆಯೇ ಇತ್ತು. ವರದರಾಜಪ್ಪ ಇರ್ಬೋದು, ಚಿ ಉದಯಶಂಕರ್ ಇರ್ಬೋದು, ರಾಜನ್ ನಾಗೇಂದ್ರ ಇರ್ಬೋದು, ದೊರೈ ಭಗವಾನ್ ಇರ್ಬೋದು, ಬಾಲಕೃಷ್ಣ ಇರ್ಬೋದು, ನರಸಿಂಹರಾಜು ಇರ್ಬೋದು, ಕಣಗಾಲ್ ಪ್ರಭಾಕರ್ ಶಾಸ್ತ್ರಿ ಇರ್ಬೋದು. ಎಲ್ಲ ತುಂಬಾ ದೊಡ್ಡದಾದಂಥ ಅವರವರ ರಂಗದಲ್ಲಿ ತುಂಬಾ ಅನುಭವಸ್ಥರ ಜೊತೆ ನಿತ್ಯ ಚರ್ಚೆ ಆಗ್ತಿತ್ತು. ಒಂದು ಮೂವಿ ಮಾಡೋಕ್ ಮೊದಲು ಅದಕ್ಕೊಂದು ಸ್ಕ್ರಿಪ್ಟು, ಇನ್ನೊಂದು ತಯಾರಿ, ಸಿದ್ಧತೆ ಏನೂ ಬೇಡ. ಒಂದು ಭಕ್ತ ಪ್ರಹ್ಲಾದ ಹಿರಣ್ಯಕಶಿಪು ರೋಲ್ಗೆ ಎಂಥದೊಂದು ದೈತ್ಯಾಕಾರವಾಗಿ ಬದಲಾಗ್ತಾರೆ ಅಂದ್ರೆ ಅದರ ಟ್ರಾನ್ಸ್ಫಾರ್ಮೇಶನ್ ನೋಡಿ. ಅವರ ಮುಖ, ಹಾವ ಭಾವ, ನಾನ್ ಯಾರು, ಕಶ್ಯಪ ಬ್ರಹ್ಮನ ಮಗ, ಏನು ಹೇಳ್ತಾ ಹೋಗ್ತಾರೆ ಅಂದ್ರೆ ಆ ನಿಂತ್ಕೊಳ್ಳೋದು, ಆ ಧಾಟಿ, ಆ ಗದೆ ಎತ್ತೋದು, ಆ ದೇಹದ ಆಕೃತಿ ನೋಡಿ, ಯಾವ ಪಿಕ್ಚರಲ್ಲೂ ಇಲ್ಲ ಅಂಥದೊಂದು ಆಕೃತಿ. ಈ ರೋಲ್ಗೆ ಹೀಗೆ ಇರಬೇಕು, ಹಿಂಗೆ ಇರಬೇಕು, ಅದನ್ನ ತಿದ್ಕೋತಿದ್ರು. ಶಿಲ್ಪಿ ತರ ಬದಲಾಯಿಸ್ಕೊತಿದ್ರು, ಕೇಳ್ತಿದ್ರು. ಯಾವಾಗ ಕೇಳಿದ್ರು ನಿರ್ದೇಶಕರು ದೇವರ ಸಮಾನ, ನಿರ್ಮಾಪಕರು ಅನ್ನದಾತ ಅಂತಿದ್ರು. ಬೇರೆ ಮೂಗು ತೂರಿಸಿದ ಮಾತಿಲ್ಲ. ಅವ್ರು ಹೇಳಿದ್ದು ನಾನು ಪಾತ್ರ ಮಾಡಿ ಹೋಗೋದಷ್ಟೇ. ನಾನೊಬ್ಬ ನಟ, ನಾನೊಂದು ಆ ಪಾತ್ರಧಾರಿ ಅಂತ ಹೇಳ್ತಿದ್ರೆ ವಿನಃ ಕೆಲವು ಪಾತ್ರಗಳು ಬಂದರೂ ಕೂಡ ಅವರು ಮಾಡಲಿಲ್ಲ. ಇಲ್ಲ ಜನಗಳಿಗೆ ಮೆಚ್ಚುಗೆ ಆಗಲ್ಲ, ಜನಗಳು ನನ್ನನ್ನು ನೋಡಿರೋ ರೀತಿಯೇ ಬೇರೆ. ಯಾವುದೇ ಒಂದು ಪಿಕ್ಚರಲ್ಲಿ ನನಗೆ ತಿಳಿದ ಹಾಗೆ ರಾಜ್ಕುಮಾರ್ ಅವರು ಸಿಗರೇಟ್ ಸೇದಿ ಹೊಗೆ ಬಿಟ್ಟಿದ್ದಿಲ್ಲ, ಹೆಂಡ ಕುಡಿದು ತೂರಾಡದಂತ ದೃಶ್ಯ ಇಲ್ಲ. ಗಮನಿಸ್ ನೋಡಿ. ಯಾಕಂದ್ರೆ ಅವರನ್ನ ದೇವರಾಗಿ ಪೂಜಿಸ್ತಿದ್ರು. ಅವರ ಬಂಗಾರದ ಮನುಷ್ಯ ನೋಡಿ. ಎಷ್ಟೋ ಜನ ಊರಿಂದ, ಸಿಟಿಯಿಂದ ಹಳ್ಳಿಗೆ ಹೋಗಿ ರೈತರಾಗಿರ್ತಕ್ಕಂಥದ್ದು. ಅಂಥದ್ದೊಂದು
ಟ್ರಾನ್ಸ್ಫಾರ್ಮೇಶನ್ ಇನ್ಫ್ಲೂಯೆನ್ಸ್ ಅವರ ಒಂದು ಪಾತ್ರಗಳಲ್ಲಿತ್ತು. ಕಾರಣ ಏನಂದ್ರೆ ಅವ್ರಿಗೆ ಅದು ಗೊತ್ತಾಗ್ಬಿಟ್ಟಿತ್ತು, ನನ್ನನ್ನು ಪೂಜಿಸ್ತಾರೆ, ನನ್ನನ್ನು ಹಿಂಗೆ ನೋಡ್ತಾರೆ, ನಾನು ಹೀಗೆ ಇರಬೇಕು. ಆದ್ರೆ ಎಲ್ಲಿಂದ ತಿಳ್ಕೊತಿದ್ರು? ಆ ಸುತ್ತಮುತ್ತಲ ಒಂದು ದೊಡ್ಡ ಪಡೆ, ಒಂದು ಅನುಭವಸ್ಥರ ಪಡೆ, ಅದು ಒಂದು ಡಾನ್ಸ್ ಮಾಸ್ಟರ್ ಇರ್ಬೋದು, ಹಿಂಗೆ ಬರಬೇಕು, ಒಂದು ಪಾತ್ರ, ಒಂದು ನಟನೆ. ಕೆಲವೊಂದು ಸಮಯ ಅವ್ರು 100 ಪಿಕ್ಚರ್ ಮಾಡಿದ್ರು ಕೂಡ ಸರ್ ಇನ್ನೊಂದು ಟೇಕ್ ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಡೈರೆಕ್ಟರ್ಗೆ ಇವರೇ ಹೋಗಿ ಹೇಳೋರಂತೆ. ಲೆಕ್ಕ ಹಾಕೊಳ್ಳಿ. ಇನ್ನೊಂದು, ಇಲ್ಲ ರಾಜಣ್ಣ ಅವರೇ ಚೆನ್ನಾಗಿ ಬಂದಿದೆ ಅಂದ್ರೆ, ಇಲ್ಲ 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 ನೀವು ನಿಜವಾಗ್ಲೂ ಕರೆಕ್ಟೇ, ಇನ್ನೊಂದು ಟೇಕ್ ತಗೊಂಡ್ರೆ ಎಲ್ಲೋ ಒಂಚೂರು ಈ ತರ ಸರಗದಾಗ ಅನ್ನಿಸ್ತು ನನಗೆ ಅಂತ ಹೇಳ್ತಿದ್ರಂತ. ಅಂಥದ್ದೊಂದು ಪಾತ್ರದಲ್ಲಿ ತಲ್ಲೀನತೆ. ಗೈಡೆನ್ಸ್ ತಗೋತಿದ್ರು, ಪ್ರತಿ ಹೆಜ್ಜೆಗೂ ಗೈಡೆನ್ಸೇ. ನಾವು ತಗೊಳ್ಳೋದಕ್ಕೆ ಸಿದ್ಧರಿಲ್ಲ. ನಾವು ಏನಕ್ಕೆ ಸೋಲ್ತೇವೆ ಗೊತ್ತಾ? ನೋಡಿ, ಚಾಣಕ್ಯರು, ಅವ್ರ ಹತ್ರ ಒಬ್ಬ ವ್ಯಕ್ತಿ ಹೋಗ್ತಾನೆ. ಹೋಗ್ಬಿಟ್ಟು, ಆಚಾರ್ಯರೇ ನಮಸ್ಕಾರ. ಸರಿ, ಏನು ಹೇಳಪ್ಪ? ನನಗೆ ಪ್ರತಿ ಒಂದು ಕಾರ್ಯದಲ್ಲೂ ಸೋಲೆ, ಪ್ರತಿ ಕಾರ್ಯದಲ್ಲಿ ಏನ್ ಮಾಡಿದ್ರು ಸೋಲೆ, ನನಗೆ ಅರ್ಥ ಆಗ್ತಿಲ್ಲ, ಇದಕ್ಕೇನಾದ್ರೂ ದಾರಿ ತೋರಿಸಿ ಅಂತ. ಸರಿ ಆಯ್ತು, ಆಶ್ರಮದಲ್ಲಿ ಉಳ್ಕೊ ಅಂತ ಹೇಳಿದ್ರು. ಗಮನಿಸ್ತಾ ಇದ್ರು. 1-3 ದಿನ ಆದ್ಮೇಲೆ ಸಂಜೆ ಪ್ರಸಾದ ಸೇವಿಸೋ ಸಮಯ ಆಗಿದ್ದೆ. ಒಂದು ಇಳೆಗತ್ತಲು ಪ್ರಸಾದ ಆಯ್ತು ಅಷ್ಟೊತ್ತಿಗೆ. ಸರಿ, ಮಲಗೋ ಹೊತ್ತು. ಆಗೆಲ್ಲ ಬೇಗ ಮಲಗೋರು, 7-7:30. ನನ್ನ ಅಜ್ಜ ಅಜ್ಜಿ 7-7:30 ಮಲಗಿದ್ದನ್ನು ನಾನು ನೋಡಿದ್ದೇನೆ. ಸಂಜೆ 5:00 ಸೂರ್ಯ ಮುಳುಗೋ ಮೊದಲು ಪ್ರಸಾದ ಸೇವಿಸ್ಬಿಡೋರು. ಅದ್ರ ಮೇಲೆ ತಿಂತಿರ್ಲಿಲ್ಲ. ನಾನು ಕೇಳಿದ್ದೆ, ಇಲ್ಲಪ್ಪ ಸಂಜೆ ಆದ್ಮೇಲೆ ಊಟ ಒಳ್ಳೇದಲ್ಲ, ರಾಹು ಪ್ರಭಾವ, ಶನಿ ಪ್ರಭಾವ, ನಮಗೆ ಗೊತ್ತಿಲ್ಲದೆ ಆ ಊಟ ವಿಷ ಆಗ್ಬಿಡುತ್ತಪ್ಪ. ಅದಕ್ಕೆ 100 ವರ್ಷ ದಾಟ್ದವರು, ಏನೂ ಕಾಯಿಲೆ ಇರಲಿಲ್ಲ, ಯಾವ BP ಇರಲಿಲ್ಲ, ಶುಗರ್ ಇರಲಿಲ್ಲ. ನಾವು ಇವತ್ತು ರಾತ್ರಿ 12 ಗಂಟೆ ಮೇಲೆನೆ ತಿನ್ನೋದು. ನಾವು ಮನೆಗೆ ಬರೋದೇ 10 ಗಂಟೆ, ಫ್ರೆಶ್ ಅಪ್, ಒಂದು ಮೊಬೈಲು, ಮೆಸೇಜ್ಗಳು, ಟಿವಿಗಳು, ಆಮೇಲೆ ಒಂದು ಬಟನ್ಗಳು, ಸ್ವಿಗ್ಗಿಗಳು, ಡನ್ಸೋಗಳು. ಈಸಿಯಾಗಿ ನೋಡಿ, ಮೊನ್ನೆ ಝೆಪ್ಟೋ 1000 ಕೋಟಿ, ದಿನಕ್ಕೆ 3 ಕೋಟಿ ಬರೀ ಪ್ಲಾಟ್ಫಾರ್ಮ್ ಫೀ ಈಸಿಯಾಗಿ ತಗೋತಾ ಇದ್ದಾನೆ. ಎಕ್ಸ್ಟ್ರಾ 5 ರೂಪಾಯಿ ಫ್ರೀ ಅಂತ ಹೇಳ್ದವನು. ಮುಂದಕ್ಕೆ ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ಮೊನ್ನೆ ನಮ್ಮ MP ಮೇಡಮ್ ಸುಮಲತಾ ಅವ್ರು ಹಾಕ್ತಾರೆ, ಒಂದು ಇಡ್ಲಿ 110 ರೂಪಾಯಿ, ಪ್ಲಾಟ್ಫಾರ್ಮ್ ಫೀ 170 ಚಿಲ್ಲರೆ. ಲೆಕ್ಕ ಹಾಕೊಳ್ಳಿ. ಇಡ್ಲಿಗಿಂತ ಪ್ಲಾಟ್ಫಾರ್ಮ್ ಫೀ, ಡೆಲಿವರಿ ಫೀ, ಆ ಚಾರ್ಜು, ಈ ಚಾರ್ಜು, ಡೆಲಿವರಿಗೆ ಬೇರೆ ಟ್ಯಾಕ್ಸು ಎಲ್ಲ ಹಾಕೋಬಿಟ್ಟಿದ್ದಾರೆ. IPL ಟ್ಯಾಕ್ಸ್ ಇಲ್ಲ, ನೆನ್ಪಿಟ್ಕೊಳ್ಳಿ. IPL ಟ್ಯಾಕ್ಸ್ ಇಲ್ಲ. ಬೇರೆ ಎಜುಕೇಶನ್ಗೆಲ್ಲ ಟ್ಯಾಕ್ಸು, ಬುಕ್ಗಳಿಗೆಲ್ಲ ಟ್ಯಾಕ್ಸ್ ಇದೆ. ನೀವು ಗಮನಿಸಿ ನೋಡಿ. ಈ ಝೆಪ್ಟೋಗಳು, ಝೊಮೊಟೊಗಳು ಎಲ್ಲ ಮಾಡ್ತಿರತಕ್ಕಂಥ ಕಥೆಗಳು ಇದು. ಝೊಮೊಟೊ ಇವತ್ತು 1000 ಕೋಟಿ ಆದಾಯ ಮಾಡಿದೆ ಬರೀ ಈ ಒಂದು ಸಣ್ಣ ಚೇಂಜಸ್ ಇಂದ. ನಾವು ಹೀಗೆ ನಮ್ಮ ಅಜ್ಜ ಅಜ್ಜಿ ಇನ್ನೊಂದು ಕಾರಣ ಹೇಳೋದು, ಸಂಜೆ ರಾತ್ರಿ ಏನ್ ಬೀಳುತ್ತೋ, ಆಗಿನ ಕಾಲದಲ್ಲಿ ಬುಡ್ಡಿ ದೀಪಗಳು, ಈ ತರ ಎಲೆಕ್ಟ್ರಿಕ್ ದೀಪಗಳು ಇರಲಿಲ್ಲ. ಅವ್ರಿಗೆ ಅದೇ ಅಭ್ಯಾಸ ಆಗ್ಬಿಟ್ಟಿತ್ತು. ಕಂದಿಲು ನಾವು ನೋಡಿದ್ದೇವೆ ಅದನ್ನೆಲ್ಲ. ಎಲ್ಲ ಎಲೆಕ್ಟ್ರಿಕ್ಕು ಜಗಮಗ ಅನ್ನತಕ್ಕಂಥದ್ದೆಲ್ಲ ಲೈಟುಗಳೆಲ್ಲ ಬಂದ್ಬಿಟ್ಟಿದೆ. ಸೊ ಹುಳ ಉಪ್ಪಟೆ, ಹಾಗೆಲ್ಲ ರೈತಾಪಿ ಜನಗಳು, ತೋಟದಲ್ಲೇ ಮನೆ, ತೋಟದ ಹತ್ರ ಮನೆ, ಇಲ್ಲ ತೋಟಕ್ಕೆ ಹತ್ತಿರದಲ್ಲಿ ಮನೆ, ಗದ್ದೆಗೆ ಹತ್ತಿರದಲ್ಲಿ ಮನೆ, ಯಾವ ಹುಳ ಉಪ್ಪಟೆ ಏನ್ ಬಂದ್ ಬೀಳುತ್ತೋ ಕಣ್ಣಿಗೆ ಕಾಣಿಸೋದಿಲ್ಲಪ್ಪ. ಏನೋ ತಿಂದು ಇನ್ನೊಂದು ಆಗೋದು. ಅದಕ್ಕೆ ಬೆಳಕಿರೋವಾಗ್ಲೇ ತಿಂದ್ಬಿಟ್ಟು ಅಚ್ಚುಕಟ್ಟಾಗಿ ಹೋಗ್ಬಿಟ್ಟು ಒಂದ್ ಸ್ವಲ್ಪ ನೀರ್ ಕಟ್ಬಿಟ್ಟು ತೋಟದ ಕಡೆ ಹಂಗೆ ಹೋಗ್ಬಿಟ್ಟು ಬಂದ್ 7-7:30 ಮಲಗ್ಬಿಡೋರು. ಬೆಳಿಗ್ಗೆ 4 ಗಂಟೆ ದನ್ ಅಂತ ಎದ್ದು ಬಿಡೋರು. 3-3:30-4 ಗಂಟೆ ಮಾತೇ ಇಲ್ಲ. 7:00 ಮಲಗಿದಾರೆ. 8:30, 9:30, 10:00, 11:00, 12:00, 1:00, 2:00, 3:00 ನೋಡಿ 8 ಅವರ್. ಮ್ಯಾಕ್ಸಿಮಮ್ 4 ಗಂಟೆ ನಾನು ನೋಡೇ ಇಲ್ಲ. ಅದೇ ಯಾವ ಮಾಯದಲ್ಲಿ ಎದ್ದೋಳವರು ನಮಗ್ ನೋಡಿ ಇವತ್ತು 4 ಗಂಟೆಗೆ ಸಕ್ಕರೆ ನಿದ್ದೆ, ಬಂಗಾರದಂತ ನಿದ್ದೆ ನಮ್ಗೆ. ಅದಕ್ಕೆ ಅವ್ರಿಗೆ ಯಾವುದೇ BP, ಶುಗರು, ಕೊಲೆಸ್ಟ್ರಾಲ್ ಏನು ನಾನು ನೋಡೇ ಇರ್ಲಿಲ್ಲ, ಕೇಳೇ ಇರ್ಲಿಲ್ಲ. ವಯಸ್ಸಾಗಿತ್ತು, ನ್ಯೂಮೋನಿಯಾ ಆಯ್ತು, ಲಂಗ್ಸ್ ವೀಕ್ನೆಸ್ ಆಗುತ್ತೆ, ಬ್ರೀದಿಂಗ್ಗೆ ಸ್ಕ್ವೀಸ್ ಆಗುತ್ತೆ, ಉಸಿರಾಟದ್ದು ಡನ್. ದಾಟದ ಮೇಲೇನೆ ತಿಳಿಸ್ಕೊಟ್ಟಿದ್ರು. ಒಂದೊಂದರಲ್ಲೂ ಒಂದೊಂದು ವೈದಿಕತೆ. ನಮ್ಮ ಒಂದು ಸನಾತನ ಧರ್ಮ ಇದೆಯಲ್ಲ, ಒಂದು ಊಟದಲ್ಲೂ ಕೂಡ ಹುಳ ಉಪ್ಪಟೆಗಳಿಗೆ ಯಾಕಪ್ಪ ಬೀಳೋದು, ಅದು ಕಣ್ಣಿಗೆ ಕಾಣಿಸ್ದೆ ಮೊದಲೇ ಅಚ್ಚುಕಟ್ಟಾಗಿ ಬಿಸಿ ಬಿಸಿ ಒಂದು ಬಸ್ಸಾರು, ಮುದ್ದೆ, ಕಾಳು ಸಾರು, ಈ ತರ ಏನೋ ಒಂದು ಅಚ್ಚುಕಟ್ಟಾಗಿ
ಆರೋಗ್ಯವಂತರಾಗಿದ್ರು. ನಾವು ಕೇಳೋದಿಲ್ಲ, ನಮ್ಗೆಲ್ಲ ಗೊತ್ತಿದೆ, ನಾವು ಮಾಡೋದಿಲ್ಲ. ಅತಿ ಮುಖ್ಯವಾಗಿ ನಾವು ಹೇಳೋದ್ರಲ್ಲಿ ನಿಸ್ಸೀಮರು, ಮಾಡೋದ್ರಲ್ಲಿ ಇಲ್ಲ. ಗುರುಗಳು ಅದನ್ನೇ ನೋಡೋದು. ಚಾಣಕ್ಯರು, ಓ ಇವನು ಸ್ವಲ್ಪ ಇದಿದ್ದಾನೆ, ಒಂದು 7:30 ಆಯ್ತು ಮಲಗೋ ಸಮಯದಲ್ಲಿ ಒಂದು ದೀಪ ಕೊಟ್ರು, ಕರೆದು ಬಿಟ್ರು. ಹೇಳಿ ಆಚಾರ್ಯ, ನೋಡು ಅಲ್ಲೊಂದು ರೂಮ್ ಇದೆ, ಹೋಗ್ಬಿಟ್ಟು ಒಂದು ಕಪ್ಪು ಇರಬೇಕು, ಹಿಡ್ಕೊಂಡು ಬಾ ಅಂತ. ಇವನು ಬುಡ್ಡಿ ದೀಪ ಇಟ್ಕೊಂಡು ಅಲ್ಲೊಂದು ದೊಡ್ಡ ಮನೆ. ಆಚಾರ್ಯರು ಅಂದರೆ ಕೇಳಬೇಕಾ, ಬರೋರು ಹೋಗೋರು ಬೇರೆ ಬೇರೆ ರೀತಿಯ ವಿದ್ಯಾರ್ಥಿಗಳು, ಸಹಾಯಾರ್ಥಿಗಳು, ಬೇರೆ ಬೇರೆ ರಾಯಭಾರಿಗಳೆಲ್ಲ ಬರೋರು. ಚಾಣಕ್ಯರಿದ್ದಿದ್ದೇ ಊರಲ್ಲೆಲ್ಲ, ಸಿಟಿಲಲ್ಲ, ಪ್ಯಾಲೇಸಲ್ಲೆಲ್ಲ, ಕಾಡಲ್ಲಿದ್ದಿತ್ತು. ಸೊ ಅದರಿಂದ ದೊಡ್ಡ ದೊಡ್ಡದು ಶಿಬಿರಗಳ ಥರ ಇರ್ತಿತ್ತು. ಹುಡುಕ್ತಾ ಆಗ್ಬಿಟ್ಟು ಬಂದ. ಬೆಳಿಗ್ಗೆ ಗುರುಗಳೇ ಹುಡುಕ್ತೆ ಅಲ್ಲಿ ಇಲ್ಲ ಗುರುಗಳೇ ಬೇಕು ಅಂತ. ಅದೇ ನೋಡು ತಪ್ಪು ಅಂತ. ಏನ್ ಗುರುಗಳೇ ಅಂತ, ನಿನಗೆ ಏನು ಗೊತ್ತಿಲ್ಲವೋ ಅದನ್ನ ಹುಡುಕುತ್ತಿದ್ದಿ, ನಿನಗೇನು ಗೊತ್ತಿಲ್ಲವೋ ಅದನ್ನೇ ಮಾಡುತ್ತಿದ್ದಿ. ನಾವು ಇವತ್ತಾಗ್ತಿರೋದು ಇವತ್ತಿನ ನಾಗರಿಕ ಸಮಾಜದಲ್ಲಿ ಅದೇ. 12 ವರ್ಷದ ಹುಡುಗ ನೋಡಿದ್ರೆ ಟ್ರೇಡಿಂಗ್ ಕಲಿತಿದ್ದೀನಿ ಅಂತಾನೆ. ಬೇರೆ ಬೇರೆ ರೀತಿದು. ಅವನ ವಯಸ್ಸಿಗೆ ಆಡೋದು, ತಿನ್ನೋದು, ಗೋಲಿ ಆಟ, ಗಿಲ್ಲಿ ಆಟ, ಒಂದು ಉಯ್ಯಾಲೆ ಆಟ, ಗಾಳಿಪಟ ಬಿಡೋದು, ಇವು ಯಾವುದೂ ಇಲ್ಲ. ಯಾರನ್ನಾದ್ರೂ ಕೇಳಿ ಹೋಟ್ಲ್ ಇಡ್ತೀನಿ ಅಂತಾನೆ, ಯಾರನ್ನಾದ್ರೂ ಕೇಳಿ ಟ್ರೇಡಿಂಗ್ ಮಾಡ್ತೀನಿ ಅಂತಾನೆ, ಯಾರನ್ನಾದ್ರೂ ಕೇಳಿ ಬೇಗ ದುಡ್ಡು ಮಾಡಬೇಕು ಅಂತಾನೆ, ಬೇಗ ಆಗ್ಬಿಡ್ಬೇಕು. ಬೇರೆಯವ್ರು ಯಾರೋ ಏನೋ ಮಾಡ್ತಿದ್ರೆ ನಾನು ಮಾಡ್ಬಿಡ್ಬೇಕು, ನಾನು ಆಗ್ಬಿಡ್ಬೇಕು. ಅದೇ ತಪ್ಪು. ಆಚಾರ್ಯರು ಅವನಿಗೆ ಅದನ್ನೇ ಹೇಳೋದು, ನಿನಗೇನು ಶಕ್ತಿ ಇದೆಯೋ ಆ ಶಕ್ತಿಯನ್ನ ಜಾಸ್ತಿ ಮಾಡ್ಕೊ. ನಿಮಗೆ ಅಂತ ಒಂದು ಶಕ್ತಿ ಇರುತ್ತೆ. ಮ್ಯಾಥ್ಸ್ ಅಲ್ಲಿ ಜೀನಿಯಸ್ ಡಾಕ್ಟರ್ ರಾಮಾನುಜನ್ ಶ್ರೀನಿವಾಸನ್, ಶ್ರೀನಿವಾಸ ರಾಮಾನುಜನ್. ನೀನು ಅದರಲ್ಲಿ ನಿನಗೆ ಏನು ಗೊತ್ತಿದೆಯೋ, ಭೌತಶಾಸ್ತ್ರ ಸರ್ CV ರಾಮನ್, ಅದರಲ್ಲೇ ಜೀನಿಯಸ್ ಅವರು. ಡಾಕ್ಟರ್ ಅಬ್ದುಲ್ ಕಲಾಂ, ರಾಕೆಟ್ ಸೈನ್ಸ್, ಅದರಲ್ಲಿ ಜೀನಿಯಸ್ ಆಗ್ಬಿಟ್ರು. ನಾನು ನೋಡಿದಾಗೆ ಒಬ್ರು ಥಾಮಸ್ ಅಂತ, ಜೋಸೆಫ್ ಅಂತ, ಥಾಮಸ್, ಅಂತೋಣಿ ಆಟೋನೇ 3 ಬಿಲ್ಡಿಂಗು. ನಾನು ನೋಡಿದ್ದಾನೆ, ಶರ್ಮಾ ಟ್ರಾನ್ಸ್ಪೋರ್ಟ್ ಅವ್ರನ್ನ ನೋಡಿದ್ದಾನೆ. ಎಲ್ಲೋ ಒಬ್ಬ ಬಿಲ್ಡಿಂಗ್ ವ್ಯಕ್ತಿ, ಅದರ ಆಳ ಅಗಲ ಅರಿತುಕೊಂಡಂತ ವ್ಯಕ್ತಿ. ಏನು ಬೇಡ, ವಿಜಯಾನಂದ ರೋಡ್ ಲೈನ್ಸ್ ನೋಡಿ, ನಮ್ಮ ವಿಜಯ ಸಂಕೇಶ್ವರ್, ಕಡಗಲಗ್ನ, ಏನು ಒಂದು ಪುಣ್ಯವೋ ಏನೋ, ಈ ಒಂದು ವಿದ್ಯೆಯ ಸಾಕ್ಷಾತ್ಕಾರದಿಂದ ಅವರ ಜಾತಕ ನೋಡಿದೆ. ಎಷ್ಟು ದೊಡ್ಡ ಒಂದು ಸಾಮಾನ್ಯ ಕ್ಲೀನರ್ ವೃತ್ತಿ, ಡ್ರೈವರ್ ವೃತ್ತಿಯಾಗಿ ಹೋದವರು, ಬೇರೆ ಇನ್ನೇನು ಮಾಡಲಿಲ್ಲ ಅವರು. ಅವರ ಹಿಂದ್ಗಡೆ ಎಲ್ಲ ಹುಡ್ಕೊಂಡು ಬಂತು. ಸೊ ನಿಮಗೇ ಗೊತ್ತಿಲ್ಲದೆ ಒಂದು ಶಕ್ತಿ ಇರುತ್ತದೆ. ಅದ್ಯಾವುದದು ಹೋಗಿ ಅನುಭವಸ್ಥರ ಹತ್ರ ಕೇಳಿ ತಿಳ್ಕೊಳ್ಳಿ. ಎಲ್ರೂ ತೋಟ ಮಾಡಿದ್ರು, ನಾನು ತೋಟ ಮಾಡ್ಬಿಡ್ತೀನಿ. ಈಗ ನೋಡ್ಬೇಕು ಯೂಟ್ಯೂಬ್, ಭೂತಾಯಿಯನ್ನ ಹೋಲಿಸ್ಕೊಳ್ಳೋದು ಅಂದ್ರೆ ಇಟ್ ಈಸ್, ನೆನಪಿಟ್ಟುಕೊಳ್ಳಿ, ಅದು ಹೃದಯಕ್ಕೂ ಭೂದೇವಿಗೂ ನಡುವೆ ಅಲ್ಲೊಂದು ಸೆಳೆತವಿದ್ದರೆ ಮಾತ್ರ ಆ ತಾಯಿ ನಿಮಗೆ ಫಲ ಕೊಡೋದು. ನನಗ್ ಬರುತ್ತೆ, ನನ್ನ ಹತ್ರ ದುಡ್ಡಿದೆ. ನೆನಪಿಟ್ಟುಕೊಳ್ಳಿ, ನಾನು ಬಲಶಾಲಿ. ವಾಲಿಗಿಂತ ಬಲಶಾಲಿ ಇದ್ರ? ಬಲವೇ ದೊಡ್ಡದು ಅಂತ ಅಂದುಕೊಂಡರೆ ವಾಲಿಗೆ ಮೀರಿದ ಬಲಶಾಲಿ ಅವತ್ತಿಲ್ಲ. ನೆನಪಿಟ್ಟುಕೊಳ್ಳಿ. ನನ್ನ ರಾಮಚಂದ್ರರು ಅದರದ್ದು ಆಮೇಲೆ ಮಾತು. ವಾಲಿಗೆ ಮೀರಿದ ಬಲಶಾಲಿ ಇಲ್ಲ. ಅವರ ಮುಂದ್ಗಡೆ ಯಾರೇ ಯುದ್ಧಕ್ಕೆ ಬಂದರೂ ಅವರ ಅರ್ಧ ಬಲ ಆತನ ಒಳಗಡೆ ಹೊರಟೋಗುತ್ತೆ. ಅದು ಬ್ರಹ್ಮವರ. ಅವನಿಗೆ ಒಂದು ಕಾಂಚನ ಮಾಲ ಕೊಟ್ಟಿದ್ದ ಇಂದ್ರ ಬೇರೆ. ಅದು ಇರೋವರೆಗೂ ಅವನಿಗೆ ಸೋಲೆ ಇಲ್ಲ ಅನ್ನತಕ್ಕಂಥದ್ದು. ಯೋಚನೆ ಮಾಡಿ ನೋಡಿ. ಸಾಮಾನ್ಯ ಪುಷ್ಪದ ಒಂದು ಮಾಲೆ ಕೊಟ್ಟು ರಾಮರ ಹಾಕಿ ವಾಲಿನ ಹೊಡೆದು ಬಿಸಾಕ್ತಾರೆ. ಅಂಥ ಬಲಶಾಲಿಯನ್ನ, ನನ್ನಲ್ಲಿ ಬಲ ಜಾಸ್ತಿ ಗುರುಗಳೇ, ನಾನು ಏನು ಬೇಕಾದ್ರೂ, ಖಂಡಿತ ಅದಲ್ಲ. ಸರಿ, ವಿದ್ಯೆ ದೊಡ್ಡದು ಅನ್ನತಕ್ಕಂಥ ಒಂದು ಮಾತು. ರಾವಣನಿಗೆ ಮೀರಿದ ವಿದ್ಯಾವಂತನಿಲ್ಲ, ಪಂಡಿತನಿಲ್ಲ. ಅದು ನೆನಪಿಟ್ಟುಕೊಳ್ಳಿ. ರಾವಣಾಸುರನಿಗೆ ಮೀರಿದ ವಿದ್ಯಾವಂತನಿಲ್ಲ, ವೇದವಂತನಿಲ್ಲ. ಒಬ್ಬೋ ರಾಮಚಂದ್ರ.
ಸರಸ್ವತಿ ಪುತ್ರನೇ. ಅಂತ ರಾಮಚಂದ್ರರು ಯುದ್ಧಕ್ಕೆ ಸಂಕಲ್ಪ ಮಾಡಿದಾಗ ಒಬ್ಬ ಶ್ರೇಷ್ಠ ಬ್ರಾಹ್ಮಣನಿಂದಲೇ ಪೂಜೆ ಆಗಬೇಕು, ಸಂಕಲ್ಪ ಆಗಬೇಕು. ರಾವಣಾಸುರನಿಗೆ ಮೀರಿದಂತ ವೇದಾಂಗ ಪುರುಷೋತ್ತಮನಿಲ್ಲ, ಪೂಜೆಗೆ ಬರ್ಲಿಕ್ಕಾಗುತ್ತಾ ಕೇಳಿ ಅಂದ್ರೆ ಖುದ್ದು ರಾವಣಾಸುರ ಬಂದು ನಿಂತು ಆ ಒಂದು ಪೂಜೆ ಮಾಡಿಸಿ ವಿಜಯ ಕಂಕಣ ಕಟ್ಟಿಸಿ ಹೋಗ್ತಾನೆ, ನಿನಗೆ ಗೆಲುವು ಆಗುತ್ತದೆ ಅಂತ. ಅಂತ ಒಂದು ರಾವಣಾಸುರ ವಿದ್ಯಾವಂತ ಉಳಿದಿದ್ದು ಒಂದೇ, ಅದು ಸದ್ಗುಣ. ನನ್ನ ರಾಮರಿಗೆ ಮೀರಿದ ಮರ್ಯಾದಾ ಪುರುಷೋತ್ತಮರಿಲ್ಲ, ಬಲವೂ ಉಳಿಲಿಲ್ಲ, ಆ ಒಂದು ವಿದ್ಯೆಯೂ ಉಳಿಲಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಉಳಿದಿದ್ದು ಒಂದೇ, ನನ್ನ ಸದ್ಗುಣ ರಾಮ. ಅಂದ್ರೆ ನಮ್ಮ ಒಳಗಡೆ ಯಾವುದೋ ಒಂದು ಸದ್ಗುಣ ಇದೆ, ಹೋಗಿ ಕೇಳಿ. ಸುಮ್ಮನೆ ಯಾರನ್ನೂ ಕೇಳದೆ, ವಿಚಾರಿಸದೆ, ತಯಾರಿ ಮಾಡದೆ ನಾನು ಲೀಡರ್ ಆಗ್ಬಿಡ್ಬೇಕು, ಏನೂ ಬೇಡ. ನನಗೆ ತುಂಬಾ ರಾಜಕಾರಣಿಗಳ ಈ ಒಂದು ವಿದ್ಯೆಯ ಸಹಕಾರದಿಂದ ನಾನು ಸೂಕ್ಷ್ಮವಾಗಿ ಹೇಳ್ತಿರ್ತಾನೆ ಆಗಾಗ, ಹಮ್ ಗಲ್ಲಿ ಪೆ ನೈ ಹಮ್ ದಿಲ್ಲಿ ಪೆ ನೈ ಉಸ್ಕೋ ಪಾರ್ ಕರ್ ಚುಕೆ. ಯಾಕಂದ್ರೆ ಈ ವಿದ್ಯೆಯ ತಾಕತ್ತದು ನನ್ನಿಂದ ಅಲ್ಲ, ನಾನಲ್ಲವೇ ಅಲ್ಲ, ನಾನೊಂದು ಮಣ್ಣಿನ ಕಣ, ಒಂದು ಧೂಳಿನ ಕಣ. ಸಮುದ್ರ, ಈ ವಿದ್ಯೆ ಬಂದು ಮಹಾಸಮುದ್ರ. ನನ್ನಿಂದ ಆಯ್ತು, ನಾನು ಹೇಳಿದ್ರಿಂದ ಆಯ್ತು, ಇದು ಮಹಾಸುಳ್ಳು. ಅದಕ್ಕೆ ನಾನು ಆಗಾಗ ಅದ್ರ ಬಗ್ಗೆ ಹೇಳೋಕ್ ಹೋಗಲ್ಲ. ಯಾರೋ ಹೇಳ್ತಿರ್ತಾರೆ, ಕಮೆಂಟ್ಸ್ ಅಲ್ಲಿ ಹಾಕ್ತಾರೆ, ಗುರುಗಳೇ ನೀವು ಹೇಳಿದ್ದಾಗಿತ್ತು, ಡನ್. ಅದನ್ನ ಕಟ್ ಮಾಡಿ ನನಗೆ ಖುಷಿ ಪಡಿಸ್ಲಿಕ್ಕೆ ನನ್ನ ಟೀಮ್ ಕಳಿಸ್ತಾರೆ. ಗುರುಗಳೇ ಇಲ್ಲಿ ನೋಡಿ, ಈ ತರ ಯಾರೋ ಸೂಕ್ಷ್ಮವಾಗಿ ನೆನಪಿಟ್ಕೊಂಡು ಹೇಳಿದ್ದಾರೆ, ಆಗ್ಲಿ ಬಿಡಪ್ಪ, ತಾಯಿ ನುಡಿಸಿದ್ದು ಆ ಕ್ಷಣಕ್ಕೆ ನನಗೇನ್ ಬರುತ್ತೆ. ಇವತ್ತಿಗೂ ಅದಷ್ಟೇ. ಒಬ್ಬ ಸಾಮಾನ್ಯ ಕಾರ್ಪೊರೇಟರ್ ಅನ್ನ ನೋಡಿ, ಮೊನ್ನೆ ನಮ್ಮ ಗಂಗಮ್ಮ ದೇವಸ್ಥಾನದಲ್ಲಿ ವಿಶೇಷವಾಗಿ ನವಚಂಡಿಕಾ ಯಾಗದ ಒಂದು ವ್ಯವಸ್ಥೆ, ಅಲ್ಲೊಬ್ರು ಕಾರ್ಪೊರೇಟರ್, ನೀವು ನಂಬಲ್ಲ, ಒಂದು ದಿನಕ್ಕೆ ಕಡಿಮೆ ಅಂದರೂ ಒಂದು 10 ರಿಂದ 15 ಫಂಕ್ಷನ್ಗೆ ಹೋಗ್ಬೇಕು ಆ ಪುಣ್ಯಾತ್ಮ. ಹೋಗ್ಲೇಬೇಕು. ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ಖುಷಿ, ತನ್ನ ಬರ್ಡೇ, ತನ್ನ ವೆಡ್ಡಿಂಗ್ ಆನಿವರ್ಸರಿ ಇಲ್ಲವೇ ಇಲ್ಲ. ಎಷ್ಟು ಜನರ ಸಾವುಗಳಿಗೆ ಹೋಗ್ಬೇಕು ಗೊತ್ತಾ? ಯಾರ್ದೋ ಮನೇಲಿ ಮಗು ಹುಟ್ಟಿದವ್ರು ಇರ್ಬೇಕು, ಅಲ್ಲಿ ಹೋಗ್ಬೇಕು, ಅವ್ರು ಕೊಡ್ಬೇಕು. ಅದು 1,000 ಕೊಡ್ತಾರೆ, 5,000 ಕೊಡ್ತಾರೆ, ಅದು ಬೇರೆ. ನಾನು ಅದನ್ನ ಹಾಗೆ ಹೇಳ್ದೆ. ಯಾರು ಹೇಳಿದ್ರು, ಗುರುಗಳೇ ಹಾಗೆ ಹೀಗೆ ಅಂತ. ನಿಮ್ಮಂಥವರಿಗೆ ಇಷ್ಟು ಸಣ್ಣ ಸಮಸ್ಯೆಗೆ ಹೀಗಂತೀರಿ, ನಿತ್ಯ 100 ಜನ 1000 ಜನ ಸಮಸ್ಯೆಗೆ ದಾರಿಯಾಗಿ ನಿಂತಿರೋ ಈ ಮನುಷ್ಯ ಹಿಂಗ್ ಜರಗ್ ಬಿಟ್ರೆ ಇದೆಲ್ಲ ನಡೀತಿದ್ದ ಅಂತ. ಹೌದು ಮಕ್ಕಳೇ, ಅದೆಲ್ಲ ನಾವು ಹಾಗೂ ಯೋಚನೆ ಮಾಡಕ್ಕೂ ಆಗೋಲ್ಲ. ಯೋಜನೆ ಎರಡೂ ಆಗೋಲ್ಲ. ನಿತ್ಯ ಆ ಏರಿಯಾನಲ್ಲಿ ಇಷ್ಟು 1000 ಮನೆ ಇದೆ, ಒಂದೊಂದು ಮನೆಯಲ್ಲಿ ಇಷ್ಟು ಜನ ಇದ್ದಾರೆ, ಅದರಲ್ಲಿ ವಯಸ್ಸಾದವರೆಷ್ಟು, ಗಂಡ ಹೆಂಡತಿ, ಮಕ್ಕಳೆಷ್ಟು, ಆ ಮಕ್ಕಳೇನು ಓದ್ತಿದ್ದಾರೆ, ಗಂಡ ಹೆಂಡತಿ ಏನ್ ಕೆಲಸ ಮಾಡ್ತಿದ್ದಾರೆ, ಬಾಡಿಗೆ ಮನೆನಾ, ಸ್ವಂತ ಮನೆನಾ, ಎಲ್ಲವೂ ಗೊತ್ತಿದೆ ಅವರಿಗೆ. ತಲಾ ಆದಾಯ ಎಷ್ಟಿದೆ, ಹೋಗಿದ ತಕ್ಷಣ ಹೆಸರಿಟ್ಟು ಹೇಳುತ್ತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಆ ಸಿದ್ಧತೆ ತನಗೆ ಗೊತ್ತಿರೋದೆ. ನಿತ್ಯ ಆ ಒಂದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು, ಸೂತ್ಕ ಇರ್ಬೋದು, ಪುರುಡಿರ್ಬೋದು, ವಿವಾಹ ಇರ್ಬೋದು, ಉಪನಯನ ಇರ್ಬೋದು, ಮುಂಜಿ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಓಡ್ತಲೇ ಇರ್ಬೇಕು ಅವರು. ಅದಕ್ಕೆ ಇವತ್ತು ಆ ಸ್ಥಾನ, ಆ ಗೌರವ, ದೇವಿಯ ಕರೆದು ಅವ್ರ ಕೈಯಿಂದ ಒಂದು ಸೇವೆ. ಸುಮ್ಮನೆ ಅದೆಲ್ಲ ಆಗೋಲ್ಲ. ನಾವೆಲ್ಲ ಪಾತ್ರಧಾರಿಗಳಷ್ಟೇ. ನಾವೆಲ್ಲ ಪಾತ್ರಧಾರಿಗಳು, ನಡೆಸ್ತಿರೋರು ಅವರು. ನಮ್ಮಲ್ಲಿ ಅದಿದೆಯಾ? ಆಚಾರ್ಯರು ಅದನ್ನೇ ಹೇಳೋದು, ನೀನು ಇಲ್ಲದಿರೋದೆಲ್ಲ ಏನೇನೋ ಮಾಡಕ್ ಹೋಗ್ತಿದ್ದೀಯಲ್ವ, ನೋಡಿದ್ದೆಲ್ಲ ಹಿಡ್ಕೊಳಕ್ ಹೋಗ್ತಿದ್ದೆ. ಕತ್ಲಲ್ಲಿ ಕಪ್ಪು ಬೇಕು ಹುಡ್ಕೊಂಡ್ ಬಾ ಅಂತ ಹೇಳಿದ ತಕ್ಷಣ ಡಂಗ್ ಅಂತ ಧುಮುಕದೆ. ನೋಡಿ ಆಚಾರ್ಯರ ಸನ್ನೆ ನೋಡಿ, ಒಂದ್ ದೀಪ ಕೊಟ್ಟಿದ ತಕ್ಷಣ ಸಿಕ್ಬಿಡುತ್ತೆ ಅಂತ ಹೋಗ್ಬಿಟ್ಟೆ. ನಾವು ಮಾಡೋದದೇ, ನಾವು ಮಾಡುವುದು ಅದೇ. ಯಾವುದೇ ವ್ಯವಹಾರ ಫೇಲ್ಯೂರ್ ಆಗ್ಲಿಕ್ಕೆ ಅತಿ ದೊಡ್ಡ ಕಾರಣ ನಿಮ್ಮ ಶಕ್ತಿ ಸಾಮರ್ಥ್ಯ. ಸುತ್ತಮುತ್ತಲು ಯಾರು ಇದ್ದಾರೆ, ನನ್ನ ಶಕ್ತಿ ಏನು, ನಾನು ಅಡ್ವೈಸರ್ ಆಗಿರಬಲ್ಲೆನಾ, ವರ್ಕರ್ ಆಗಿರಬಲ್ಲೆನಾ, ಸರ್ವಿಸ್ ಓರಿಯೆಂಟೆಡ್ ಇರಬಲ್ಲೆನಾ, ಯಜಮಾನನಾಗಿರಬಲ್ಲೆನಾ, ಇಲ್ಲ ಅಡ್ಮಿನಿಸ್ಟ್ರೇಟರ್ ಆಗಿ ಮುಂದಕ್ಕೆ ನಿಲ್ಲಬಲ್ಲೆನಾ, ನನ್ನಲ್ಲಿ ಆ ತಾಕತ್ತಿದೆಯಾ, ಇಲ್ಲ ಅಕಸ್ಮಾತ್ ಅದು ಬಂದಿದ್ರೆ ಅದಕ್ಕೆ ಬೇಕಾದಂತ ತಯಾರಿ, ಸಿದ್ಧತೆ, ಇವುಗಳಿಗೆ ನಾನು ರೆಡಿ ಇದ್ದೇನಾ? ಇದು ಏನೂ ಇಲ್ಲ. ಸರಿ ಬಂದು ಬಿಟ್ರಿ, ಅದನ್ನ ಬಂದ ಮೇಲೆ ಆದ್ರೂ ಅದಕ್ಕೆ ಬೇಕಾದಂತ ಅನುಭವನ ರೂಢಿಸ್ಕೊಳ್ತಿದ್ದೀರಾ? ಇಲ್ಲ. ನೀವು ಫೇಲ್ಯೂರ್ ಆಗಲಿಕ್ಕೆ, ನೀವು ಸೋಲಲಿಕ್ಕೆ ಅತಿ ದೊಡ್ಡ ಕಾರಣ
ಇವತ್ತೊಂದು 32 ವರ್ಷದಿಂದ ತಾಯಿ ಗಾಯತ್ರಿ ನನ್ನ ಜೊತೆಲಿ ಇದೆ ಅಂತ ಹೇಳಿದ್ರೆ ಇವತ್ತಿಗೂ ನಿರಂತರ ಅಧ್ಯಯನವೇ. ಅರೆ ನಾನು ಆಗ್ಬಿಟ್ಟೆ, ನಾನು ತಿಳ್ಕೊಬಿಟ್ಟೆ, ನಾನು D60 ಗೊತ್ತು, D30 ಗೊತ್ತು, D7 ಗೊತ್ತು, D6 ಗೊತ್ತು, D5 ಗೊತ್ತು. ಅಯ್ಯಯ್ಯಯ್ಯಯ್ಯ, ಇದು ಮಹಾಸಮುದ್ರ. ಯಾವತ್ತು ನನಗೆ ತಿಳಿದಿದೆ ಅಂತ ಅಂದ್ಕೋತೇವೆಯೋ ನನಗ್ ಗೊತ್ತಿದೆ, ಖಂಡಿತ ಇಲ್ಲ. ಇವತ್ತಿಗೂ ನಿರಂತರ ಏನಾದ್ರೂ ಒಂದು 4 ಚಾರ್ಟ್ ಅನ್ನು ಹಾಕೊಂಡು ಕಲಿತಲೇ ಇರ್ತಾನೆ, ಮಾಡ್ತಲೇ ಇರ್ತಾನೆ. ಭಯ ನನಗೆ ಈ ಸಮುದ್ರವನ್ನು ನೋಡ್ತಾ ನೋಡ್ತಾ ಭಯ. ಇನ್ನೂ ಕಲ್ತಿಲ್ಲ, ಇನ್ನೂ ಒಂದಷ್ಟು ಅಂಗುಲ ಅಲ್ಲ ಅಗಳಷ್ಟು ಕಲ್ತಿಲ್ವೇ ತಾಯಿ. ಇಷ್ಟಕ್ಕೆ ನನಗೆ ಈ ಹೆಸರು, ಇನ್ನು ಒಂದು ಬೊಗಸೆ ಎಷ್ಟು ತಿಳ್ಕೊಬಿಟ್ರೆ ಇನ್ನೇನಾಗ್ಬಿಡ್ತೀನೋ. ಬೇಡ ತಾಯಿ, ನನಗಿಷ್ಟೇ ಇರ್ಲಿ, ಜಾಸ್ತಿ ತಿಳ್ಕೊಳಕ್ ಹೋಗೋದು ಬೇಡ ಅಂತ. ಹೌದು, ಬಾರ್ನ್ ಲೀಡರ್ಸ್ ಅಂತವೆ ಜಾತಕದಲ್ಲಿ, ಎಲ್ಲರಿಗೂ ಬರುವುದಿಲ್ಲ. ಇಫ್ ಸಪೋಸ್ ಇವತ್ತು ಹೇಳ್ತಿರ್ತೇನೆ ನೋಡಿ, ಬರ್ದಿಟ್ಕೊಳ್ಳಿ, ಎಲ್ಲರಿಗೂ ಆ ತಾಕತ್ ಕೊಡೋದಿಲ್ಲ. ನಿಮಗೇ ಗೊತ್ತಿಲ್ಲದೆ ಆ ಸಂಖ್ಯೆಗಳು ಜೋಡಣೆಯೊಂದಿಗೆ ಕೂಡ ನಿಮ್ಮನ್ನ ಸೃಷ್ಟಿ ಮಾಡಿರುತ್ತೆ. ಈ ಸಂಖ್ಯೆಗಳಲ್ಲಿ ಹುಟ್ಟಿದ್ರೆ ನಿಮ್ಮಲ್ಲಿ ಹುಟ್ಟುವಾಗಲೇ ಒಂದು ನಾಯಕತ್ವ ಲಕ್ಷಣ ಇರುತ್ತೆ. ಬಾರ್ನ್ ಟು ಬಿ ದ್ಯಾಟ್. ಎಲ್ಲಿದ್ದರೂ ಅವನು ರಾಜನೇ, ಎಲ್ಲಿದ್ದರೂ ಅವನು ದೊರೆಯೇ. ನೀವು 4 ಜನ ಇರ್ಬೋದು, ಬಟ್ 4 ಜನ ನಿಮ್ ಮಾತು ಕೇಳ್ತಾರೆ. ನೀವು ಬರ್ತಿದ್ರೆ ಹಿಂಗ ಅಂತಾರೆ, ಎದ್ ನಿಲ್ತಾರೆ, ಪಕ್ಕಕ್ಕೆ ಜರ್ತಾರೆ, ಕೂತ್ಕೊಳ್ಳಿ ಅಂತಾರೆ. ಅದೊಂದು ತಾನಾಗಿ ಒಂದು ಗೌರವ. ಅದೇ ದುಡ್ಡು ಕೊಟ್ಟು ಅದು ಕೊಟ್ಟು ಇದು ಕೊಟ್ಟು ಬರತಕ್ಕಂಥದ್ದಲ್ಲ. ತಾನಾಗಿ ನಿಮ್ಮ ಗುಣ, ವೈಶಿಷ್ಟ್ಯತೆ, ಪ್ರಾಮಾಣಿಕತೆ, ವ್ಯಕ್ತಿತ್ವ, ನಿಮ್ಮ ವೃತ್ತಿ ಬದ್ಧತೆ, ನಿಮ್ಮನ್ನ ನೋಡಿ ಒಂದು ಲೀಡರ್ಶಿಪ್ ಅಂತಕ್ಕಂಥದ್ದು. ಯಾಕಂದ್ರೆ ಈ ಕೆಲವು ವ್ಯಕ್ತಿಗಳಿಗೆ ಅದು ಬಂದಿರುತ್ತೆ. ಏನೇನೋ ದೀಪ ಕೊಟ್ಟಿದ ತಕ್ಷಣ ಬೆಕ್ಕಿಡ್ಕೊಂಡ್ ಬಾ ಅಂತ ಹೇಳಿದ ತಕ್ಷಣ ದುಮ್ಕೋದಲ್ಲ. ಯಾರೋ ಹೇಳಿದ್ರು, ಯಾರೋ ಮಾಡ್ತಿದ್ರೆ ದುಮುಕ್ ಬಿಡೋದು. ಸುತ್ತಾಡಿ 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 ಅಲದಾಡಿ ಏನು ಸಿಗ್ಲಿಲ್ಲ ಗುರುಗಳೇ. ಆರ್ ಯು ವಾಟ್ ರೆಡಿ ಥಿಂಕಿಂಗ್? ಕತ್ಲಲ್ಲಿ ಕಪ್ಪು ಬೆಕ್ಕು ಹುಡ್ಕೋದಕ್ಕೆ ಸಾಧ್ಯನಾ? ನಾನು ಬಂದಿರೋ ಕಾರ್ಯ ಏನು, ಕೇಳೋಕ್ ಬಂದಿರೋದೇನು, ಮಾಡಕ್ ಹೋಗ್ತಿರೋದೇನು? ಕನ್ಫ್ಯೂಷನ್. ಈಗ ಮಕ್ಕಳು ಈಗ ಎಕ್ಸಾಮ್ಸ್ ಬರೀತಿದ್ದಾರೆ. ಮೊನ್ನೆ ಕೂಡ ಒಂದು ಮಗು ಗಾಟ್ ಕನ್ಫ್ಯೂಸ್ಡ್. ಆ ಮಗು, ನಾನು NDA ಮಾಡ್ಲಾ, ನಾನು ಮೆಡಿಕಲ್ ಮಾಡ್ಲಾ? ನಿನ್ನ ಬಲವೇನು? ವಾದ ಮಾಡೋದು ಜಾಸ್ತಿ. ತಗೋ, ಡಿಫೆನ್ಸು ಪ್ಲಸ್ ಲೀಗಲ್ ತಗೋಪುಟ್ಟ, ಚೆನ್ನಾಗಿದೆ. ನೀನು ಬಗ್ಗಲ್ಲ, ಬೈ ಬಾರ್ನ್ ಲೀಡರ್. ನೀನು ಬಂದು ಈ ಥರ ನಿಂತ್ಕೊಳ್ಳಲ್ಲ. ಸೆಕೆಂಡ್ರಿ ಆಪ್ಷನ್ ಆಮೇಲೆ ನೋಡೋಣ. ಲಾ ಜೊತೆಲಿ ಒಂದು ಜುಡಿಷಿಯಲ್ ಪ್ರಾಕ್ಟೀಸ್ ಮಾಡ್ತಾ, ಲೀಗಲ್ ಪ್ರಾಕ್ಟೀಸ್ ಮಾಡ್ತಾ, ಜಡ್ಜು, ಜುಡಿಷಿಯಲ್ ಸಿಸ್ಟಮ್ನ ಎಕ್ಸಾಮ್ಸ್ ತಗೋ, ಅಲ್ಲೊಂದು ದಾರಿ ಆಗುತ್ತದೆ ಅನ್ನತಕ್ಕಂಥದ್ದು. ಆಯ್ತು ಗುರುಗಳು, ನಿಂತ್ಕೋಬೇಕು, ಒಂದರಲ್ಲೇ ಇರಬೇಕು. ನಮ್ಮ ಜ್ಯೋತಿಷ್ಯದಲ್ಲಿಯೂ 64 ಡಿವಿಷನ್ ಇದೆ, 64 ವಿದ್ಯೆಗಳು. 64 ವಿದ್ಯೆಗಳಲ್ಲಿ ಜ್ಯೋತಿಷ್ಯವೂ ಒಂದು. ಬಟ್ ಜ್ಯೋತಿಷ್ಯದಲ್ಲಿ 64 ಡಿವಿಷನ್ಸ್ ಇದೆ ಅಂದ್ರೆ ನಂಬ್ತೀರಾ? ಇದೆ. ಜ್ಯೋತಿಷ್ಯ ಬರೆಯೋರು ನನ್ನ ಮಹಾಗುರುಗಳು. ಜ್ಯೋತಿಷ್ಯದ ವಿಚಾರದಲ್ಲಿ ರಿಸರ್ಚ್ ಸ್ಕಾಲರ್, ಬಟ್ ಪ್ರೆಡಿಕ್ಷನ್ ವಿಚಾರಕ್ಕೆ ಬಂದಾಗ ಅಲ್ಲೊಂದು ಕದಲ್ ಬಿಡ್ತಾರೆ. ಇಲ್ಲ ಕಣೋ ಅಂತ ನೋಡಿದ್ದೇನೆ. ಮಹಾಸಾಗರ ಅವರ ಎಷ್ಟೋ ಒಂದು ಲೇಖನಗಳನ್ನ, ರಿಸರ್ಚ್ ಥೀಸಿಸ್ಗಳನ್ನ ಇಟ್ಕೊಂಡು ನಾನು ಹಾಕೊಂಡು ಕೂತ್ಕೊಂಡಿದ್ದೇನೆ. ಏನೋ ಇದು, ಎಲ್ಲಿಂದ ಬಂತು ಈ ಶಕ್ತಿ, ಹೇಗೆ ಬಂತು ಈ ಶಕ್ತಿ, ಯಾವ ರೀತಿ ಅನ್ನತಕ್ಕಂಥದ್ದು. ಅವರ ರೀತಿ ಅಷ್ಟು ಡೀಪ್ ಆಗಿ ರಿಸರ್ಚ್ ಖಂಡಿತ ನನಗೆ ಅಣುವಷ್ಟು ಗೊತ್ತಿಲ್ಲ. ಬಟ್ ಈಸ್ ಅ ಲೆಜೆಂಡ್. ಅವರ ಹತ್ರವೇ 3 ಜಾತಕದ ಒಂದು ಚರ್ಚೆ ಆಯ್ತು, ನನಗೆ ಉತ್ತರ ಸಿಗಲಿಲ್ಲ. ರಿಸರ್ಚ್ ಅಲ್ಲಿ ಹಾಕಿರೋದ್ರಲ್ಲಿ ಪ್ರೆಸೆಂಟೇಶನ್ ಬರವಣಿಗೆನಲ್ಲಿ ಅದ್ಭುತ. ನಾನು ಕೇಳಿದ ಆ 3 ಪ್ರಶ್ನೆಗೆ 3 ಜಾತಕದಲ್ಲಿ ಅವರಲ್ಲಿ ಆ ಉತ್ತರಕ್ಕೆ ಆ ಒಂದು ವಿವರಣೆ ಕೊಡ್ಲಿಕ್ಕೆ ತಡಬಡಾಯಿಸ್ಬಿಟ್ರು. ಪ್ರೆಡಿಕ್ಷನ್ ಅಸ್ಟ್ರಾಲಜಿ ಅಂತ ಹೇಳ್ತಾರೆ. ಅದಕ್ಕೆ ಬೇಕು, ಅದಕ್ಕಿನ್ನೊಂದು ಸಿದ್ಧಾಂತ. ಅದಕ್ಕೆ ಹೇಳ್ತಿದ್ದಾನೆ, ನಿಮ್ಮ ಶಕ್ತಿ ಬಾರ್ನ್ ಲೀಡರ್ ಆಗ್ಬೇಕು ಅಂದ್ರೆ ಆರ್ ಯು ಬಾರ್ನ್ ಇನ್ ದೀಸ್ ಡೇಟ್ಸ್ ಅಂತ ಫಸ್ಟ್ ನೋಡ್ಕೊಳ್ಳಿ. ಯಾಕಂದ್ರೆ ಈ ಡೇಟ್ಸ್ ಅಲ್ಲಿ ಹುಟ್ಟಿರೋರಿಗೆ ಬೈ ಬರ್ತ್ ಅಲ್ಲೊಂದಿರುತ್ತೆ, ಒಳಗಡೆ ಅಲ್ಲೊಂದು ಶಕ್ತಿ ಸಾಮರ್ಥ್ಯವಿರುತ್ತದೆ. ಜನ್ಮತ ನೀವು 1ನೇ ತಾರೀಕು, 10ನೇ ತಾರೀಕು, 19ನೇ ತಾರೀಕು, 28ನೇ ತಾರೀಕು ಹುಟ್ಟಿದ್ದೀರಾ. ಆ ತಾಕತ್ತು ನಿಮ್ಗೇನೋ ಒಂದು ಸಾಧಿಸ್ಬೇಕು,
ಯು ನೀಡ್ ಟು ಲೀಡ್ ಫ್ರಮ್ ಫ್ರಂಟ್ ಅಂತ ಅನ್ನಿಸ್ತಿರುತ್ತೆ. ಯು ವಾಂಟ್ ಬಿ ನಂಬರ್ 1 ಅಂತ ಅನ್ನಿಸ್ತಿರುತ್ತೆ. ನನ್ನನ್ನು ಎಲ್ಲರೂ ಗುರುತಿಸ್ಬೇಕು, ಎಲ್ಲರೂ ಗುರುತಿಸುವಂತ ಒಂದು ಕಾರ್ಯ ಮಾಡ್ಬೇಕು. ಆ ಕಾರ್ಯ ಯಾವುದು ಅಂತ ಕೂಡ ತಿಳ್ಕೊಳ್ಳಿ. ಸುಮ್ನೆ ಏನೋ ಮಾಡ್ಲಿಕ್ಕೆ ಹೋಗ್ಬಿಡಿ. ಹೌದು, ಗುರುಗಳು ಹೇಳಿದ್ದಾರೆ 1ನೇ ತಾರೀಕು ಹುಟ್ಟಿದ್ದೀನಿ, 10ನೇ ತಾರೀಕು ಹುಟ್ಟಿದ್ದೀನಿ, ಇಂದಿರಾ ಗಾಂಧಿ ಸಂಖ್ಯೆ ಹುಟ್ಟಿದ್ದೀನಿ, ಮಹಾರಾಣಾ ಪ್ರತಾಪ್ ಹುಟ್ಟಿದ್ದಾನೆ, ಬಿಲ್ ಗೇಟ್ಸ್ ನಂಬರ್ ಹುಟ್ಟಿದ್ದಾನೆ, ಆಶಾ ಭೋಸ್ಲೆ ನಂಬರ್ ಅಲ್ಲಿ ಹುಟ್ಟಿದ್ದಾನೆ, ಲತಾ ಮಂಗೇಶ್ಕರ್ ನಂಬರ್ ಅಲ್ಲಿ ಹುಟ್ಟಿದ್ದಾನೆ. ಅಲ್ಲ, ಅದು ನಿಜವಾಗ್ಲೂ ಅದರ ಒಂದು ವೈಬ್ರೇಷನ್ ಒಂದು 10 to 20% ಇರುತ್ತೆ ಆ ಜೀನ್ಸ್ ಅಲ್ಲಿ. ಅದು ಮೆಣಸಿನಕಾಯಿ. ಅದನ್ನ ಹೇಗೆ ಸದ್ಬಳಕೆ ಮಾಡ್ಕೋಬೇಕು ಅಂತ ಒಂದು ಅನುಭವಸ್ಥರ ಹತ್ರ ಹೋಗಿ ನೀವು ನೋಡಿ. ನೀವು ತುಂಬಾ ದೊಡ್ಡವರು ಅನುಭವಿಗಳನ್ನ ಇಟ್ಕೊಂಡಿರ್ತಾರೆ. ಕೇಳದೆ ಮಾಡುವುದೇ ಇಲ್ಲ. ಒಂದು ಕ್ಷಣಕ್ಕೆ ಅವ್ರಿಗೆ ತಟಸ್ಥ ಆಗಿದ ತಕ್ಷಣ ಅವರು ಒಂದು ಲೀಗಲ್ ಎಕ್ಸ್ಪರ್ಟ್ನ ಕೇಳ್ತಾರೆ. ಈ ಒಂದು ಇಂಜಿನಿಯರಿಂಗ್ ವಿಭಾಗದಲ್ಲಿ ನೀವು ಯಾರನ್ನಾದ್ರೂ ಇಂಜಿನಿಯರ್, ನನಗೊಬ್ರು ತುಂಬಾ ದೊಡ್ಡ ಇಂಜಿನಿಯರ್ ಗೊತ್ತಿದ್ದಾರೆ, ಇಂಜಿನಿಯರ್ಗಳ ಪಡೆನೇ ಇಟ್ಕೊಂಡಿದ್ದಾರೆ. ಅವ್ರೊಬ್ಬರನ್ನ ಟಚ್ ಮಾಡಿದ್ರೆ ಸಾಕು, ಈ ಗೆಟ್ ಸೋ ಮೆನಿ ಎಕ್ಸ್ಪರ್ಟೀಸ್ ಆನ್ ಹಿಸ್ ಪೋರ್ಟ್ಫೋಲಿಯೋ. ಅವ್ರದ್ದೇ ಒಂದು ಗ್ರೂಪ್ ಮಾಡ್ಕೊಂಡು ಒಂದಿದೆ. ನನಗೊಬ್ರು ಡಾಕ್ಟರ್ ಗೊತ್ತಿದ್ದಾರೆ. ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಚೈನ್ ಆಫ್ ಹಾಸ್ಪಿಟಲ್ಸ್ಗೆ ಹೆಡ್ ಆಗಿದ್ದಾರೆ, ಬೋರ್ಡ್ ಆಫ್ ಡೈರೆಕ್ಟರ್. ಅವ್ರ ಜೊತೆ ಮಾತಾಡಿದ್ರೆ ಹಿ ಟೆಲ್ಸ್, ವಿ ಡಿಸ್ಕಸ್, ದರ್ ಇಸ್ ಒಂದು 40,000 ಜನಗಳ ಒಂದು ಗ್ರೂಪ್ ಇದೆ, ವಿ ಆಲ್ ಡಿಸ್ಕಷನ್ ಇರುತ್ತೆ. ಈ ತರದ ಒಂದು ಕ್ರಿಟಿಕಲ್ ಕೇಸ್ನ ಹ್ಯಾಂಡಲ್ ಮಾಡಿದ್ವಿ, ಈ ತರ. ಸೊ ನಾವು ಅನುಭವನ ಶೇರ್ ಮಾಡ್ಕೋತೇವೆ, ಬೇರೆಯವ್ರಿಗೂ ಅನುಭವ ಕೊಡ್ತೇವೆ, ಬೇರೆಯವರ ಅನುಭವ ಕೂಡ ನಾವು ತಗೋತೇವೆ. ದಟ್ ಇಸ್ ದ ರೀಸನ್ ಹಿ ಇಸ್ ಒನ್ ಆಫ್ ದ ಲೀಡಿಂಗ್ ಸ್ಪೆಷಲಿಸ್ಟ್ ಡಾಕ್ಟರ್, ಒಂದು ಏಷ್ಯಾಸ್ ಬಿಗ್ಗೆಸ್ಟ್ ಡಾಕ್ಟರ್ ಅಂತ ಕೂಡ ಅನ್ಕೊಳ್ಳಿ. ಮೊನ್ನೆ ಕೂಡ ಏರ್ಪೋರ್ಟ್ ಅಲ್ಲಿ ಒಂದು ಬಹುದೊಡ್ಡ ಹೃದಯ ಸ್ಪೆಷಲಿಸ್ಟ್, ಎಷ್ಟು ಖುಷಿ ಆಯ್ತು ನಿಮ್ಮನ್ನ ಮೀಟ್ ಮಾಡಿ, ನನಗೆ ಖುಷಿ ಆಯ್ತು ಗುರೂಜಿ ಅಂತಕ್ಕಂಥದ್ದು. ಸೊ ಈ ವಾಸ್ ಎಕ್ಸ್ಪ್ಲೈನ್. ನಾನು ಕೇಳಿದೆ ಇಂಥದ್ದೊಂದು ಸಾಧನೆಗೆ ಏನ್ ಕಾರಣ ಅಂತ ಹೇಳ್ದ ಅಂದ್ರೆ, ನಾ ಹಾಗೇ ಮಾತಾಡ್ತಾ ಅವ್ರ ನಂಬರು, ಅವ್ರ ರಾಶಿ, ಅವ್ರ ನಕ್ಷತ್ರ, ಅವ್ರ ಬಾಡಿ ಲ್ಯಾಂಗ್ವೇಜು ಇದೆಲ್ಲ ಸೂಕ್ಷ್ಮವಾಗಿ ಗಮನಿಸ್ತಿರ್ತೀನಿ. ಯಾವ್ದು ಆ ಶಕ್ತಿ? ಇವರನ್ನು ಮಾತ್ರ ಲೆಜೆಂಡ್ ಮಾಡಿದ್ದು ಏನ್ ಕಾರಣ ಇರ್ಬೋದು, ಏನಿರ್ಬೋದು ಆ ಗ್ರಹಗಳು? ಯಾಕಂದ್ರೆ ಎಲ್ರು ಡಾಕ್ಟರ್ಗಳೇ, ಬಟ್ ವೈ ಹಿ ಬಿಕಮ್ ನಂಬರ್ 1? ಈಗ ನಮ್ಮ ಮಂಡ್ಯದಲ್ಲೂ ಕೂಡ ಒಂದು ಅಪರೂಪದ ಡಾಕ್ಟರ್ ಇದ್ದಾರೆ ಅಂತ ಕೇಳಿದ್ವಿ. 5 ರೂಪಾಯಿ ಡಾಕ್ಟ್ರು, ಎಲೆಕ್ಷನ್ ನಿಂತ್ರೆ ಗೆದ್ದು ಬಿಡ್ತಾರೆ ಅಂತ ಟಿಕೆಟೇ ಕೊಡ್ಲಿಲ್ವ ಯಾರು ಅವರಿಗೆ? ಜನಸೇವೆಗೆ ಅಷ್ಟು ದೊಡ್ಡ ಹೆಸರು ಮಾಡಿದವರು ಕ್ಯೂ ನಿಂತ್ಕೊಂಡಿರೋದು. ಖಂಡಿತ ನಿಂತಿದ್ರೆ ಎಲೆಕ್ಷನ್ ಗೆಲ್ತಿರ್ಲಿಲ್ಲ. ನಮ್ ಜನ ಏನ್ ಗೊತ್ತಾ, ಬಿಟ್ಟಿಗೆ ಸಿಕ್ಕಿದ್ರೆ 5 ರೂಪಾಯಿಗೆ ಇನ್ನೂ ಬೇಕಾದ್ರೂ ಮಾಡಿಸ್ಕೊತಾರೆ. ಬೇಕಾದ್ರೆ ಅವರ ಸೇವೆ ಗುರುತಿಸಿ ಅವ್ರಿಗೊಂದು ಸ್ಥಾನ, ಗತ್ತು, ಅವ್ರಿಗೆ ಏನ್ ಸಿಗಬೇಕು, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರತ್ನ, ಪದ್ಮಶ್ರೀಗೆ ಯಾರಾದ್ರೂ ಬರೆದಾಕಿದಾರ, ಪದ್ಮಭೂಷಣಕ್ಕೆ ಬರೆದಾಕಿದಾರ? ನೀವು ಗಮನಿಸಿ ನೋಡಿ, ಇಂಥ ಸಾಧಕರು ನಮ್ಮ ಎಲೆ ಮರೆ ಕಾಯಲ್ಲಿದ್ದಾರೆ. ಅವೆಲ್ಲ ಇಲ್ಲ. ಅದ್ರಲ್ಲೂ ನಮ್ಮ ಕನ್ನಡದವರು ಮಾಡೋದೇ ಇಲ್ಲ. ಕೆಲಸ ಮಾಡಿಸ್ಕೊಳ್ಳೋಕ್ಕಷ್ಟೇ. ಅಂಥವ್ರ ಸೇವೆನ ಗುರುತಿಸ್ಬಿಟ್ಟು ನಾವು ನಿಮ್ಮ ಪರವಾಗಿ ನಾವೇ ಒಂದು ನಾಮಿನೇಷನ್ ಹಾಕಿ ನೀವು ಸುಮ್ಮನೆ ಸಿಗ್ನೇಚರ್ ಹಾಕಿ ಅಂತ ಹಾಕ್ಸಿದ್ದಾರಾ? ಯೋಚನೆ ಮಾಡಿ ನೋಡಿ. ಇಲ್ಲ, ಅದಾಗೆ. ಆದ್ರೆ ಈ ವ್ಯಕ್ತಿ ಬಿಗ್ಗೆಸ್ಟ್ ಚೈನ್ ಆಫ್ ಹಾಸ್ಪಿಟಲ್ಸ್, ಒಂದು 4,000 ಅಡಿನಲ್ಲಿ ಆರಂಭ ಆದಂತ ಒಂದು ಮೆಡಿಕಲ್ ಒಂದು ಕ್ಲಿನಿಕ್, ನೀವು ನಂಬೋಲ್ಲ, ಕಡಿಮೆ ಅಂದ್ರೂ 40 ಲಕ್ಷ ಸ್ಕ್ವೇರ್ ಫೀಟ್, ಆ ಮಟ್ಟದ ಚೈನ್ ಆಫ್ ಹಾಸ್ಪಿಟಲ್ಸ್ ಕಟ್ಬಿಟ್ಟಿದ್ದಾರೆ. ದ ನಂಬರ್ 1, 10, 19, 28. ಅವ್ರು ಏನ್ ಮಾಡಿದ್ದಾರೆ ಗೊತ್ತಾ? ತಮಗೆ ಒಂದು ಗೊತ್ತಿಲ್ಲದೆ ಒಂದು ಆತ್ಮಶಕ್ತಿ, ಅದು ಸೂರ್ಯನ ಶಕ್ತಿ, ತೇಜಸ್ಸು, ಪಿತೃಶಕ್ತಿ, ಅಧಿಕಾರ ಶಕ್ತಿ ಆ ಸಂಖ್ಯೆಯಲ್ಲಿ ಮೆಳಿತ ಆಗಿದೆ. ಸೊ ಪ್ರೊಫೆಷನ್ ಬಂದಿದ ತಕ್ಷಣ ಅದನ್ನ ಬಂದು ಎಕ್ಸ್ಪರ್ಟ್ಗಳ ಜೊತೆಲಿ ಸೇರಿಕೊಂಡು ಒಂದು ದೊಡ್ಡದಾದಂಥ ಸೇನಾಪಡೆ ಕಟ್ಟಿದ್ದಾರೆ. ದೇ ಆರ್ ಮೂವ್ಡ್ ಇನ್ ಟು ದಿ ನೆಕ್ಸ್ಟ್ ಲೆವೆಲ್. ಅಲ್ಲೇ ನಿಲ್ಲಲಿಲ್ಲ. ಒಂದು ತೋಟದಲ್ಲಿ ಲಕ್ಷಾಂತರ ಹಣ್ಣು ಬಿಡುತ್ತೆ ಮಕ್ಕಳೇ. ಎಲ್ಲಾ ಹಣ್ಣು ನೆನ್ಪಿಟ್ಕೊಳ್ಳಿ, ಡಾಕ್ಟರ್ಗಳು ಇಲ್ಲ, ನರ್ಸುಗಳು ಇಲ್ಲ, ಇಂಜಿನಿಯರ್ಸ್. ಯಾಕೆ ಎಲ್ಲರೂ ವಿಶ್ವೇಶ್ವರಯ್ಯನವ್ರ ತರ ಆಗಿಲ್ಲ? ಅವ್ರ ತರ ಯೋಚನೆ ಮಾಡಲಿಲ್ಲ? ಯಾಕೆಲ್ಲರೂ ಸರ್ವಪಲ್ಲಿ ರಾಧಾಕೃಷ್ಣನಾಗ್ಲಿಲ್ಲ? ತತ್ವ, ಮೀಮಾಂಸ, ಬೇರೆ ಯಾಕೆ ಅವರ ಹೆಸರಿನಲ್ಲಿ ಶಿಕ್ಷಕರ ದಿನಾಚರಣೆ ಅಂತ ಆಚರಿಸ್ತೇವೆ? ಎಲ್ಲಾ ರಾಜರುಗಳು ಇದ್ದಾರೆ. ರಾಮರ ವಂಶದಲ್ಲಿ ಎಲ್ಲಾ ರಾಜರುಗಳು ಇದ್ದಾರೆ. ಆದರೆ ರಾಮನಿಗೆ ಮಾತ್ರ ರಾಮರಾಜ್ಯ ಅನ್ನತಕ್ಕಂಥದ್ದು ಏನಕ್ಕೆ? ದಿಲೀಪನ ರಾಜ್ಯ, ದಶರಥ, ಅಜಗರ, ರಘು, ಇಕ್ಷಾಕು,
ವೈವಸ್ವತ ಮನು, ಈ ತರ ತಗೊಂಡ್ ಬನ್ನಿ ನೋಡೋಣ. ರಾಮರಾಜ್ಯ ಅಂತ ಫಸ್ಟ್ ತಗೋತೇವೆ. ಅಂದ್ರೆ ಸೂರ್ಯವಂಶದಲ್ಲಿ ಇಷ್ಟು ಜನ ಹುಟ್ಟಿದ್ರು ಕೂಡ ರಾಮರಾಜ್ಯದಿಗೆ ಮೀರಿದ ರಾಜ್ಯವಿಲ್ಲ. ಡಿಫ್ರೆಂಟ್ ಫ್ರಮ್ ಥಿಂಕಿಂಗ್. ಅಂದರೆ ನೀವು ಮಾಡುತ್ತಿರುವ ವೃತ್ತಿಯಲ್ಲಿ ನೀವು ಆ ಏಕಾಗ್ರತೆ, ಪಕ್ವತೆ, ಸಿದ್ಧತೆ, ನೀವು ಆ ನಂಬರಲ್ಲಿ ಹುಟ್ಟಿದ್ರೆ ಖಂಡಿತ ಇರುತ್ತೆ. ನೀವು ರೆಡಿ ಮಾಡ್ಕೋಬೇಕು. ಗುರುಗಳು ಹೇಳಿದ್ರು 1, 10, 19, 28 ದುಂಕೆ ಬಿಡೋಣ ಅಂತ ಕೆಲಸ ಮಾಡಬೇಡಿ. ಮತ್ತೆ ಅನುಭವಸ್ಥರನ್ನ ಇಟ್ಕೊಳ್ಳಿ. ಹೇಗೆ ಹೇಳಿದ್ನಲ್ಲ, ಒನ್ ಆಫ್ ದ ಬಿಗ್ಗೆಸ್ಟ್, ಏಷ್ಯಾಸ್ ಬಿಗ್ಗೆಸ್ಟ್ ಚೈನ್ ಆಫ್ ಹಾಸ್ಪಿಟಲ್ ಲಿಂಕ್ಸ್, ಕುಳಿತುಕೊಂಡು ಮಾತಾಡ್ತೇನೆ, ಈ ನಂಬರ್ ಅಲ್ಲಿದೆ. ಪ್ಲಸ್ ತಮಾಷೆ ನೋಡ್ಬೇಕು, ಅವರು ಒಂದು ಚಾಟಿಂಗ್ ಮಾಡ್ತಲೇ ಇದ್ದಾರೆ. ಕೇಳಿದ್ರೆ ಒಂದು ಆಪರೇಷನ್ ನಡೀತಿದೆ, ದೇ ಆರ್ ಆಸ್ಕಿಂಗ್ ಎ ಗೈಡೆನ್ಸ್ ಅಂಡ್ ಆಲ್ಸೋ ಐ ಆಮ್ ವಾಚಿಂಗ್ ದಟ್ ಅಂತಾರೆ. ಏನೇನ್ ಮಾಡ್ತಿದ್ದಾರೆ, ಬೇರೆಯವ್ರು ಹೇಗೆ ಅದನ್ನ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ದಾರೆ ಅಂತ ಕೂಡ ನಾನು ನೋಡಿದೆ. ನನಗಿಂತಲೂ ಜೂನಿಯರ್ಸ್ ಕೂಡ ಕೆಲವೊಮ್ಮೆ ತುಂಬಾ ಬುದ್ಧಿವಂತರು ಇರ್ತಾರೆ, ಬೇರೆ ರೀತಿಯಲ್ಲಿ ಕ್ರಿಟಿಕಲ್ ಅನಾಲಿಸಿಸ್ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಮಾಡೋದಿಲ್ಲ. ನಾವು ತಿಳ್ಕೊಳ್ಳೋದಕ್ಕೆ ಇಷ್ಟನೇ ಇಲ್ಲ. ಸುಮ್ಮನೆ ಅರ್ಧ ಬೆಂದ ಅನ್ನ, ತುಂಬಾ ಜೋರು ಸದ್ದು ಬರುತ್ತೆ. ಅರ್ಧ ತುಂಬಿದ ಮಡಿಕೆ, ಅರ್ಧ ತುಂಬಿದ ಕೊಡ ಗಲಗಲ 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 ಅಂತ ಸದ್ದು ಹೇಗೆ ಮಾಡುತ್ತೋ, ತುಂಬಾ ತಿಳಿದವ ನಮ್ಮ ಜೊತೆ ಕುಳಿತುಕೊಳ್ಳೋದೇ ಇಲ್ಲ. ಈ ಜಸ್ಟ್ ವಾಕ್ಸ್ ಔಟ್. ಅದಕ್ಕೆ ಹೇಳಿದ್ದು, ತುಂಬಾ ಬಲಶಾಲಿ ನಾನು, ವಾಲಿ ಉಳಿಲಿಲ್ಲ. ತುಂಬಾ ವಿದ್ಯಾವಂತ ನಾನು, ರಾವಣಾಸುರ ಉಳಿಲಿಲ್ಲ. ಸಾಮಾನ್ಯರಲ್ಲಿ ಸಾಮಾನ್ಯ ಗುಣ ಸದ್ಗುಣ ಒಂದೇ ಉಳಿಸಿದ್ದು ನನ್ನ ರಾಮರನ್ನ. ಅದಕ್ಕೆ ರಾಮರಾಜ್ಯ, ರಾಮ 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 ರಾಮ. ಯಾರಾದ್ರೂ ವಾಲಿ ಹೆಸರಿಟ್ಟಿದಾರ, ರಾವಣಾಸುರ ಹೆಸರಿಡ್ತಾರ? ಗಮನಿಸ್ ನೋಡಿ. ರಾಮ ಅಂದಿದ್ದೆ ಇಡೋ ಅಂತೀವಿ ನಾವು. ಇಡೋ ರಾಮಚಂದ್ರ ಅಂತ ಹೇಳಿದ್ದೆ ಇಡಿ ಅಂತ ಹೇಳ್ತೇವೆ. ದಟ್ಸ್ ಇಟ್. ಅದರಿಂದ ನೀವು ಲೆಜೆಂಡ್ ಆಗ್ಬೇಕಾ? ಈ ಸಂಖ್ಯೆಗಳ ಜೋಡಣೆ ಪ್ಲಸ್ ಅನುಭವಸ್ಥರನ್ನ ಪಕ್ಕದಲ್ಲಿ ತಗೊಳ್ಳಿ. ಯಾವ ಓದಿದ್ರೆ ಮುಖ್ಯ, ನನಗಿದೆ, ನನ್ನ ತಾಕತ್ತೇನು, ನನ್ನ ಕ್ಷಮತೆ ಏನು, ಎಲ್ಲ ಜಾಕ್ ಆಫ್ ಆಲ್, ಎಲ್ಲ ಮಾಡಕ್ ಹೋಗೋದು. ಎಲ್ಲ ಮಾಡಕ್ಕೆಲ್ಲ ಹೋಗ್ಬೇಡಿ. ಒಂದರಲ್ಲಿ ಹಿಡಿದುಕೊಳ್ಳಿ, ಒಂದರಲ್ಲಿ ಎಕ್ಸ್ಪರ್ಟ್ ಆಗಿ ಗೆಲುವು ನಿಶ್ಚಿತ ನಿಮ್ಮದೇ. ಒಳ್ಳೆದಾಗ್ಲಿ. ಈ ನಂಬರ್ಗಳನ್ನ ಫಾಲೋ ಮಾಡ್ತೀರಿ, ಇನ್ನಷ್ಟು ತಿಳಿಸ್ತಾ ಇರ್ತೇನೆ ಅಂತ ಹೇಳ್ತಾ, ನಮ್ಮ ಈ ಸಂಚಿಕೆಗಳು, ಈ ಸಂಖ್ಯೆಗಳ ಶಕ್ತಿ, ತಾಕತ್ತು, ನಿಮ್ಮ ತಾಕತ್ತನ್ನ ನಾನು ಪರಿಚಯ ಮಾಡಿಕೊಡ್ತೇನೆ. ನಿಮ್ಗೆ ತುಂಬ ತೃಪ್ತಿಯಾಗಿದೆ, ಆತ್ಮತೃಪ್ತಿಯಾಗಿದೆ. ಖಂಡಿತ ಒಂದು ನಿಮ್ಮ ಆತ್ಮೀಯರಿಗೆ, ಸ್ನೇಹಿತರಿಗೆ, ಮಕ್ಕಳಿಗೆ ಶೇರ್ ಮಾಡಿ. ಅವರ ಶಕ್ತಿ ಅವರಿಗೆ ಉಪಯೋಗಕ್ಕೆ ಬರಬೇಕು. ನಮ್ಮ ಮಕ್ಕಳಪ್ಪ ಇನ್ಮೇಲೆ ಅವ್ರು ನಮ್ಮನ್ನು ಕಾಪಾಡೋರು. ಆ ಮಕ್ಕಳು ಎಲ್ಲೋ ತಡಬಡಾಯಿಸಿ ನಿಂತು ಬಿಡ್ತಾರೆ. ಅವ್ರು ತುಂಬಾ ವೇಗ, ತುಂಬಾ ಜ್ಞಾನವಂತರು, ವಿದ್ಯಾವಂತರು. ಅವರ ವೇಗ ಬೇರೆ. ನಮ್ಮ ಜನ್ರೇಷನ್ ಹೋಯ್ತು. ಈಗಿನ ಜನ್ರೇಷನ್ ದೇ ಆರ್ 10x. 10 ಮೊಬೈಲ್ಗೆ ಸಮ ಮೆಮೊರಿ, 10 ಜ್ಞಾನ ಭಂಡಾರ. ಅವರು ಒಂದು ವಿಶ್ವವಿದ್ಯಾನಿಲಯ. ಅವರಿಗೆ ಸರಿಯಾದ ಟೂಲ್ ಸಿಗ್ಬೇಕು, ಅದು ನೀವಾಗಿ ಅಂತ ಕೇಳ್ಕೊಳ್ತಾ ಶೇರ್ ಮಾಡಿ. ಹೊಸದಾಗಿ ನೋಡ್ತಿರೋರು ಒಂದು ಬೆಲ್ ಬಟನ್ ಒತ್ಕೊಳ್ಳಿ, ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತೆಗ್ತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ವದೆ ತಿನ್ನೋಣ ಸ್ವಾಮಿ. ಒಂದೆರಡು ಏಟ್ ತಿನ್ಕೊಂಡು ಏನೋ ಒಂದಷ್ಟು ಬದುಕಿದ್ರೆ, ಉಸಿರಿದ್ರೆ ಉಪ್ಪು ತಿನ್ಕೊಂಡು ಬದುಕೋಣ, ಉಸಿರಿದ್ರೆ ಉಪ್ಪು ಮಾರ್ಕೊಂಡು ಬದುಕೋಣ.
ವಧನೆ ಆಗ್ಬಿಟ್ರೆ ನಮ್ಮ ಬದುಕು ಯೋಚನೆ ಮಾಡಿ ನೋಡಿ. ನಾವಿಲ್ಲ ಅನ್ನೋದಾದ್ರೆ ನಾವು ಮಾಡುವ ನಿತ್ಯ ಕೆಲಸ ಕಾರ್ಯಗಳು ಹೋಗುವಾಗ ಎಂಥವ್ರ ಜೊತೆ ಯಾರ ಜೊತೆ ಅನ್ನತಕ್ಕಂಥದ್ದು ಅತೀ ಮುಖ್ಯ. ಯಾವ ದಿನ ವಧ 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 ಅಂದ್ರೆ ಸಾವೆ, ಅವಗಡವೆ ಮುಳುಗಿಸ್ತು ಏನೋ ತನ್ನ ತಟ್ಟೆಲಿ ಹಾಕ್ಬಿಡುತ್ತೆ. ಇವತ್ತಿಗೆ ಚೆನ್ನಾಗಿದೆ, ಚೆನ್ನಾಗಿ ತಿನ್ಬಿಟ್ವಿ, ಕೊಟ್ರು ಹೋಳಿಗೆ ಕಜ್ಜಾಯ ಅಂತ, ಬೇರೆ ಇನ್ನೊಂದೇನೋ ಆಗ್ಬಿಡುತ್ತೆ. ಅಂಥದ್ದೊಂದು ಆಸೆಯನ್ನ ಸೆಳೆತವನ್ನ ನಮಗೇ ಗೊತ್ತಿಲ್ಲದೆ ಗ್ರಹಗಳು ನಕ್ಷತ್ರಗಳು ಸೆಳೆತದ ರೂಪದಲ್ಲಿ ನಮ್ಮನ್ನು ಎಳಿತಲೇ ಇರುತ್ತೆ. ನೀವು ತಿನ್ನೋದು ನಾನು ತಿನ್ನೋಲ್ಲ, ನಾನು ಕುಡಿಯೋದು ನೀವು ಕುಡಿಯೋಲ್ಲ, ನೀವು ಕುಡಿಯೋದು ನಾನು ಕುಡಿಯೋಲ್ಲ, ನನಗೆ ಹಾಲು ಕಂಡ್ರೆ ಅಷ್ಟಕ್ಕಷ್ಟೇ ಕುಡಿತ ತುಂಬಾ ಇಷ್ಟ ಏನಲ್ಲ, ಸಕ್ಕರೆ ಗಿಕ್ಕರೆ ಹಾಕಿದ್ರೆ ಮುಟ್ಟೋದೇ ಇಲ್ಲ. ಹಸಿ ಹಾಲು ಕುಡಿಯೋ ವಾಂತಿ ಆಗ್ಬಿಡುತ್ತೆ, ನಂಗೇನೋ ಗೊತ್ತಿಲ್ಲ. ಚಂದ್ರ ದೋಷ, ಚಂದ್ರನಿಗೆ ರಾಹು, ಇನ್ನೊಂದೇನೋ ಒಂದಿದೆ. ಇಟ್ಸ್ ಓಕೆ, ಅದಕ್ಕೆ ದೇವಿ ಆರಾಧನೆ, ದೇವಿ ಪೂಜೆ, ಈ ತರ. ಮೊಸರು ಹೇಳಿ ಚೆನ್ನಾಗಿ ತಿಂತಾನೆ, ಮಜ್ಜಿಗೆ ಹೇಳಿ ಚೆನ್ನಾಗಿ ತಿಂತಾನೆ, ಅದಕ್ಕೆ ಕಫ ಆಗ್ಬಿಡುತ್ತೆ ಅಂತ ಅದಕ್ಕೆ ಬೇರೆ ಬೇರೆ ಏನೋ ಒಂದು ಹಾಕ್ಕೋತಾನೆ. ಅದೇ ಮೊಸರಿಗೆ ಸಕ್ಕರೆ ಹಾಕೊಳ್ಳಿ ಅಂದ್ರೆ ನನಗೆ ಬರೋಲ್ಲ, ತಿನ್ನೋಲ್ಲ. ಸೊ ಒಬ್ಬೊಬ್ಬರಿಗೆ ಒಂದೊಂದು ತಾಕತ್ತಿರತಕ್ಕಂಥದ್ದು ಇರುತ್ತೆ, ತಿಳ್ಕೋಬೇಕು. ತಿಳಿಯದೆ ಚೆನ್ನಾಗಿದೆ ಅಂತ ತಿಂದ್ಬಿಟ್ಟು ಅದು ಇನ್ನೊಂದು ಆಗೋದು ಬೇಡ ಅನ್ನತಕ್ಕಂಥದ್ದು ಹೇಳ್ತದೆ. ಸೊ ಅಂಥದ್ರಲ್ಲೇ ಭರಣಿ ನಕ್ಷತ್ರಕ್ಕೆ ವಧೆ ಏಟು ಪ್ಲಸ್ ಘಾಟು ಪ್ಲಸ್ ನಷ್ಟ ಪ್ಲಸ್ ಉರಿ. ಪುಷ್ಯ ನಕ್ಷತ್ರ, ಭರಣಿ ನಕ್ಷತ್ರದವ್ರು ಪುಷ್ಯ ನಕ್ಷತ್ರದ ಜೊತೆ ವೆರಿ ಕೇರ್ಫುಲ್. ಪ್ಲಸ್ ಪುಷ್ಯ ನಕ್ಷತ್ರದ ದಿನ ಯಾವುದೇ ದೊಡ್ಡ ಕಾರ್ಯ, ನಾಟ್ ಓನ್ಲಿ ಪುಷ್ಯ, ಅನುರಾಧ ನಕ್ಷತ್ರ, ಹಾಗೆಯೇ ಉತ್ತರಾಭಾದ್ರ ನಕ್ಷತ್ರ, ಖಂಡಿತ ನಿಮ್ಮನ್ನ ಹುಡುಕೊಂಡು ಬರ್ತಕ್ಕಂಥದ್ದಾಗುತ್ತೆ ತಲೆನೋವುಗಳು. ವೆರಿ ಕೇರ್ಫುಲ್. ಭರಣಿ ನಕ್ಷತ್ರಕ್ಕೆ ಪುಷ್ಯ ನಕ್ಷತ್ರ ವಧೆಯಾಗಿ ಬಿಡುತ್ತೆ. ಅಲ್ಲೊಂದು ಸಾವಿಗೆ ಮೀರಿದಂತ ಪೆಟ್ಟು. ದಯಮಾಡಿ ಆ ದಿನ ಆ ನಕ್ಷತ್ರ ಬಂದಿದೆ, ಸೊ ಜಾಗರೂಕತೆಯಿಂದ ಹೆಜ್ಜೆ ಇಡ್ತಕ್ಕಂಥದ್ದು ಮಾಡಿ. ದೊಡ್ಡದು ಮಾಡಕ್ ಹೋಗಲ್ಲ, ದೊಡ್ಡ ಸಂಬಂಧಗಳು ಬೇಡ, ಸ್ನೇಹಿತ ಬೇಡ ಕೊಣ ನಿನ್ ಜೊತೆ. ನಿನಗೂ ನನಗೂ ವಧತಾರ ಬರುತ್ತೆ, ಇವತ್ತೆಲ್ಲ ನಾಳೆ ಅದು ಒಡೆದೋಗುತ್ತೆ. ಮಾಡಿಬಿಟ್ಟು ಮುಂದೊಂದು ದಿನ ಮಾಡಬಾರ್ದಿತ್ತು ಗುರುಗಳೇ, ನನ್ನ ಸ್ನೇಹಿತನೇ ಇಲ್ಲ ನಾನೇ ಅವನಿಗೆ ನಷ್ಟವಾಗ್ಬಿಟ್ನ, ನನ್ನಿಂದ ಅವ್ರಿಗೆ ನೋವಾಗ್ಬಿಡ್ತಾ, ಈ ಒಂದು ಪ್ರಭಾವಗಳಾಗತಕ್ಕಂಥದ್ದು ಆಗಿಬಿಡುತ್ತದೆ. ಈ ಎಚ್ಚರಿಕೆ ಅಂತ ಹೇಳ್ತಾ ಬನ್ನಿ, ಇದನ್ನ ಆದಷ್ಟು ಬರೆದಿಟ್ಕೊಂಡಿರಿ. ಭರಣಿ ನಕ್ಷತ್ರದಲ್ಲಿ ಹುಟ್ಟಿದಿರಿ ಅಂದ್ರೆ ನಾವು ಪುಷ್ಯ, ಅನುರಾಧ, ಉತ್ತರಭಾದ್ರ ನಕ್ಷತ್ರದ ದಿನ ಧುಮುಕಲ್ಲ, ಹೋಗಲ್ಲ, ಮಾಡಲ್ಲ, ಅದು ಮುಳುಗಿಸೋದೆ. ಅಟ್ಲೀಸ್ಟ್ ತೇಲ್ಸುತ್ತಾ ಏನೋ ಒಂದು ಈಜ್ತಿದ್ದೀವಿ, ದಡ ನೋಡೋಣ ಆಮೇಲೆ, ಅದು ಬೇರೆ, ಅದು ವಧ ಅಂದ್ರೆ ಕುತ್ತಿಗೆ ಕಲ್ಲು ಕಟ್ಕೊಂಡು ಕಾಲ್ಗೂ ಕಲ್ಲು ಕಟ್ಕೊಂಡು ಧುಮುಕದಾಗೆ ನಾನು ಗಟ್ಟಿ ಇದ್ದೀನಿ ಅಂತ ಯಾರಂಟಿ ಮೇಲಕ್ಕೆ ಬರೋದು. ಅದ್ರಲ್ಲಿ ಬೇರೆ ಶಾರ್ಕ್ಗಳಿದ್ದಾವೆ, ಬಂಡೆಗಳಿದ್ದಾವೆ, ಸುಳಿಗಳಿದ್ದಾವೆ, ಯಾವ್ದು ಏನು ಎಳ್ಕೊಂಡು ಹೋಗುತ್ತೋ ಗೊತ್ತಿಲ್ಲ, ನಿಮ್ಮನ್ನು ಕೋಚ್ಕೊಂಡು ಹೋಗತಕ್ಕಂಥದ್ದಂತೂ ನಿಶ್ಚಿತ. ಎಚ್ಚರಿಕೆ. ಸೊ ಉತ್ತರ ಫಾಲ್ಗುಣಿ ನಕ್ಷತ್ರ, ಹುಣ್ಣಿಮೆ, ಮೇಷರಾಶಿ. ಚಂದ್ರ ಸೂರ್ಯನ ಸಾರದಲ್ಲಿದ್ದು ಸೂರ್ಯ 12ನೇ ಮನೇಲಿ ಮಲಗಿದ್ದಾನೆ, ಲಿಟಲ್ ಕಾಂಪ್ಲಿಕೇಶನ್. ಸೊ ನಿಮ್ಮ ಒಂದು ಆತ್ಮಶಕ್ತಿ ಮಲಗ್ಬಿಟ್ಟಿದ್ದಾನೆ. ಯಾವಾಗ ಆತ್ಮಶಕ್ತಿ ಇಲ್ಲವೋ, ಆತ್ಮಶುದ್ಧಿ ಇಲ್ಲವೋ, ಆತ್ಮಕ್ಕೆ ಬಲವಿಲ್ಲವೋ, ಶಿವನೇ ಮಲಗ್ಬಿಟ್ಟಿದ್ದಾನೆ. ಇನ್ನೇನಲ್ಲಿ ದೊರೆಯೇ ಮಲಗ್ಬಿಟ್ಟಿದ್ದಾನೆ. ಇವತ್ತಾಗಿರೋದು ಅದೇ, ದೊರೆಗಳು ಮಲಗ್ಬಿಟ್ಟಿದ್ದಾರೆ. ಏನ್ ಮಾಡಿದ್ರು ಅವ್ರಿಗೆ ದಿಕ್ ತೋರಿಸ್ತಿಲ್ಲ. ಇಲ್ಲಂತೂ ಕೇಳಲೇಬೇಡಿ, ಅವ್ರು ಬೇರೆ ಬೇರೆ ಕೆಲಸಗಳಲ್ಲಿ ಇದ್ದಾರೆ. ಅವರು ಜನಸಾಮಾನ್ಯರ ಬಗ್ಗೆ ಇನ್ನೊಂದು ಅನ್ನತಕ್ಕಂಥದ್ದು. ತಲೆನೋವು ತಪ್ಪಿದ್ದಲ್ಲ. ದೊಡ್ಡ ದೊಡ್ಡ ಒಂದು ಅಧಿಕಾರಿ ವರ್ಗದಲ್ಲಿ ಇದ್ರಿ ಅಂದ್ರೆ ಅದೊಂದು ತಲೆನೋವೇ, ಬಾಧೆಯೇ, ಗೌರವ, ಹೆಸರು, ಆದ್ರೂ ತುಂಬಾ ಒಂಥರ ಗತ್ತಾಗಿ ಕಾಣಿಸ್ತೀವಿ. ಗತ್ತಾಗಿದೆ ಅಂತ ಧುಮುಕ್ಬೇಡಿ. ಇವತ್ತು ಕೈ ಕಾಲಿಗೆ ಬೇಡಿ ಹಾಕೊಂಡು ನೀರಲ್ಲಿ ಧುಮುಕ್ದಾಗ ಆಗುತ್ತೆ. ದೊಡ್ಡ ರಿಸ್ಕಿನ ವ್ಯವಹಾರಗಳು ಬೇಡ. ವೃಷಭ ರಾಶಿ. ವ್ಯವಹಾರ ಉದ್ಯೋಗ ಪರವಾಗಿಲ್ಲ, ಊರಿಗೆ ದೊಣ್ಣೆ ನಾಯಕನಾದ್ರೆ ಏನು, ಮನೆಗೆ ಬಂದ್ಮೇಲೆ ಮನೆಯವ್ರ ಜೊತೆ ಚೆನ್ನಾಗಿಲ್ಲ, ಹೋಯ್ತು ಮುಳುಗ್ತು ಅಡುಗು. ನೆನಪಿಟ್ಟುಕೊಳ್ಳಿ, ತುಂಬಾ ಜನ ಹಾಗೆ ಊರೆಲ್ಲ ಗೆದ್ದು ಬರ್ತಾರೆ, ಮನೆ ಹಾಳು ಮಾಡಿ ಇಟ್ಕೊಂಡಿರ್ತಾರೆ. ಮನೆಯೇ ಮಂತ್ರಾಲಯ ಅನ್ನೋದೇ ಗೊತ್ತಿಲ್ಲ. ಮನೆ ಮೊದಲು, ಆಮೇಲೆ ಮಿಕ್ಕಿದ್ದು.
ಸೊ ಇವತ್ತು ಮನೆ ಕಡೆ ಸ್ವಲ್ಪ ನೋಡ್ಕೊಳ್ಳಿ, ಕುಟುಂಬದ ಕಡೆ ಸ್ವಲ್ಪ ನೋಡ್ಕೊಳ್ಳಿ. ಮಿಥುನ ರಾಶಿ, ಮನೆಯೂ ಉಂಟು, ವೃತ್ತಿಯೂ ಉಂಟು, ಚೆನ್ನಾಗಿದೆ, ತೊಂದರೆ ಏನಿಲ್ಲ. ಇಟ್ಸ್ ನಿಮ್ಮ ಬುದ್ಧಿಗೆ ತಕ್ಕಂತ ಒಂದು ಆಲೋಚನೆಗೆ ತಕ್ಕಂತ ಸಾಮರ್ಥ್ಯ. ಸ್ವಲ್ಪ ನಿಧಾನ ಮಾಡ್ಕೊಳ್ಳಿ, ಯಾಕಂದ್ರೆ ಅಲ್ಲೊಂದು ಬುಧ ಕುಜನ್ ಜೊತೆ ಕೂತಿದ್ದಾನೆ. ಸೊ ತುಂಬಾ ಟೆಕ್ನಿಕಲ್ ಉಪಯೋಗಿಸಕ್ಕೆಲ್ಲ ಹೋಗ್ಬೇಡಿ. ಈ ಚಾಣಕ್ಯರದ ಕತೆ ಹೇಳದ್ನಲ್ಲ, ಹೋಗು ಕಪ್ಪು ಬೇಕು ಹುಡ್ಕೊಂಡ್ ಬಾ, ಎತ್ಕೊಂಡ್ ಬಾ ಅಲ್ಲಿ ಅಂತ ಹೇಳಿದ ತಕ್ಷಣ ದೀಪ ಇಟ್ಕೊಂಡು ಹೋಗೇ ಬಿಟ್ಟ. ಕತ್ಲಲ್ಲಿ ಕಪ್ಪು ಬೇಕು ಸಿಗೋ ಮಾತಾ ಆಗುತ್ತಾ? ಎಂತ ಒಂದು ದೀಪ ನೋಡಿದ್ರೆ ಅದು ಹೋಗ್ಬಿಡುತ್ತೆ, ಅದಕ್ಕೇನು ಗೊತ್ತಿರಲ್ವಾ ಎಲ್ಲಿ ಸಿಗುತ್ತೆ ಅಂತ ಕತೆ. ಏನೋ ಸಿಕ್ತು ಟೂಲ್ ಅಂತ ಏನೇನೋ ಮಾಡಕ್ ಹೋಗ್ಬಿಡೋದು. ಒಂಚೂರು ನಾಲೆಜ್ ಸಿಕ್ತು ಅಂದ್ರೆ ಯಾರೋ ಸ್ಟಾರ್ಟ್ಅಪ್ ಜೊತೆಲಿದ್ದೆ ನಾನು ಸ್ಟಾರ್ಟ್ಅಪ್ ಮಾಡ್ಬಿಡೋದು. ಯಾರೋ ಅಡಿಗೆ ಹೋಟೆಲ್ ಮಾಡ್ತಿದ್ದಾನೆ ನನ್ನ ಫ್ರೆಂಡು, ನಾನು ಮಾಡ್ಬಿಡೋಣ. ಯಾರೋ ಒಬ್ಬ ಸ್ಟೇಷನರಿ ಇಟ್ಟ ನಾನು ಇಟ್ಬಿಡೋಣ. ಯಾರೋ ಒಬ್ಬ ಟ್ಯಾಕ್ಸಿ ಆಗದೆ ನಾನು ಹಾಕ್ಬಿಡೋಣ. ಇಂಥ ಕೆಲಸಗಳಿಗೆ ಹೋಗ್ಬೇಡಿ. ಮಿಥುನಂ ಜಾಗ್ರತೆ. ಕರ್ಕಾಟಕ ರಾಶಿ, ಪರವಾಗಿಲ್ಲ, ಸರ್ವಿಸ್ ಓರಿಯೆಂಟೆಡ್ ವೃತ್ತಿ ಉದ್ಯೋಗ ಅನುಕೂಲಂ. ದೊಡ್ಡ ರಿಸ್ಕ್ ಇಂದ ಏನೋ ಮಾಡ್ಲಿಕ್ಕೆ ಹೋಗ್ಬೇಡಿ, ದೊಡ್ಡ ಇನ್ವೆಸ್ಟ್ಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕುಜ ಅಲ್ಲಿ ಲಾಕ್ ಆಗಿ ಕೂತಿದ್ದಾನೆ. ಇನ್ನೊಂದು 2 ದಿನ, 3ನೇ ತಾರೀಕಿಗೆ ಕುಜ ಸ್ವಲ್ಪ ಭಾಗ್ಯಕ್ಕೆ ಬರ್ತಾನೆ. ಸೊ ಹಿ ವಿಲ್ ಬ್ರೀಚ್ ಯು. ಸೊ ಸುಮ್ಮನಿರಿ. ಇನ್ನು ಸಿಂಹ ರಾಶಿ, ಚಂದ್ರ 2ನೇ ಮನೆಯಲ್ಲಿರೋದು ಒಳ್ಳೇದೆ, ಬಟ್ ನೀವು ಹೋಗಿ ಅಷ್ಟೊಂದಲ್ಲಿ ಕೂತಿದ್ರಿ, ಯಾವುದೋ ವ್ಯವಹಾರ ಗಂಟಲ್ಲಿ ಸಿಕ್ಕಾಕೋತೀವಿ, ದುಡ್ಡು ಕೊಟ್ಟು ಸಿಕ್ಕಾಕೋತೀವಿ. ಬುಧನ್ ಸಾರ, ಬುಧ ಕುಜನ್ ಜೊತೆಲಿ ಕೂತಿರೋದು. ಭೂಮಿ, ಮನೆ, ಜಾಗ, ರಿಯಲ್ ಎಸ್ಟೇಟು, ಪ್ರಾಪರ್ಟಿ. ಕಳ್ಳನ ಹಿಡ್ಕೊಳಕ್ ಹೋಗೋ ಪೊಲೀಸೇ ಸಿಕ್ಕಾಕೊಂಡಾಗೆ. ವಾಣಿಜ್ಯ ಅಧಿಕಾರಿ ಸಿಕ್ಕಾಕೊಂಡಿದ್ದಾರೆ ನೋಡಿ ಅಲ್ಲಿ ಯಾರೋ. ಟ್ಯಾಕ್ಸ್ ವಿಚಾರದಲ್ಲಿ ನೀವು ಇಲ್ಲ ಇನ್ಪುಟ್ ಟ್ಯಾಕ್ಸ್ ಅಲ್ಲಿ ತಪ್ಪು ಹೇಳಿದಿರಾ, ಅದು ಹೇಳಿದಿರಾ, ನೀವು ಇಷ್ಟು ಕೊಡ್ಬೇಕು ಅಷ್ಟು ಕೊಡ್ಬೇಕು ಅಂತ ರೆಡ್ ಹ್ಯಾಂಡೆಡ್ ಆಗಿ ದಾರಿ ತೋರಿಸೋ ವ್ಯಕ್ತಿಯೇ ಅಂತ ಒಂದು ಬುದ್ಧಿ ಪ್ರಚೋದನೆ ಆಗುತ್ತೆ ನಿಮ್ಗೆ. ಎಂತ ದೊಡ್ಡ ಕೆಲಸ ರೀ ಅದು, ಎಷ್ಟು ದೊಡ್ಡ ಕೆಲಸ, ಈ ಜೀವಮಾನದಲ್ಲಿ ನೆನೆಸ್ಲಿಕ್ಕೂ ಆಗೋದಿಲ್ಲ. ಏನೋಪ್ಪ ಖುಷಿಯಿಂದ ಕೆಲಸ ಆಗಿದೆ ಅಂದ್ರೆ ನೆನಪಿಟ್ಟುಕೊಳ್ಳಿ. ಹೇಳದ್ನಲ್ಲ, ಇಲ್ಲಿ ನೋಡಿ ಇದಕ್ ಮೀರಿದ್ದಿದ್ದಾವೆ, ಇದಕ್ ಮೀರಿದ ಗಿಫ್ಟ್ಗಳು ಬಂದಿದ್ದಾವೆ. ನಾನು ಬೇಡ ಅಂದು ತಗೊಬಂದ್ ಮನೆ ಮುಂದ್ಗಡೆ ನಿಲ್ಸಿದ್ದಾರೆ. ಇದು ನನಗ್ ಮಾತ್ರ ಗೊತ್ತು. ಗುರುಗಳೇ ನೀವು ಹಿಂಗೆ, ನಿಮ್ಗೆ ಗೊತ್ತಿಲ್ಲ. ಇಲ್ಲಪ್ಪ, ನನ್ನ ವಿದ್ಯೆ ನನಗೆ ಫೀಸ್ ಕೊಟ್ಟಿದ್ದೀರಿ, ಇಲ್ಲ ಅದಲ್ಲ, ನಿಮಗೆ ಬೆಲೆ ಕಟ್ಟಕ್ಕಾಗಲ್ಲ ಅಂತ ತಾನಾಗೆ ಅದು ಬಂದು ದೇವರಿಗೆ ಒಂದು ನೈವೇದ್ಯ ಕೊಡೋದು, ಹಣ್ಣಿಡೋದು, ಕಾಯಿ ಇಡೋದು, ಅದು ಬೇರೆ. ಆ ಸ್ಥಾನ ಕೊಡೋದೇನಕ್ಕೆ? ಅಸಹ್ಯ. ಅದ್ರಲ್ಲಿ ಕೈ ಹಾಕೋಕ ಆಳ್ಕೊತಿ. ಸಿಂಹ ಸ್ವಲ್ಪ ಹುಷಾರಾಗಿರಿ. ಅವನು ಬುಧ ಕುಜನ್ ಜೊತೆಲಿದ್ದಾನೆ. ಒಂದ್ ಸ್ವಲ್ಪ ಈ ತರ ಆ ತರ ನೀವು ಸಿಕ್ಕಾಕೋತೀರಿ. ಇಲ್ಲ ನಿಮ್ಮನ್ನು ಸಿಕ್ಕಾಕ್ಸೋ ಒಂದು ಪ್ರಮೇಯ ರುದ್ರಂ ರುದ್ರಾಭಿಷೇಕಂ, ಅದನ್ನ ಮಾಡ್ಕೊಳ್ಳಿ, ಸ್ವಲ್ಪ ಸಮಾಧಾನ. ಕನ್ಯಾ ರಾಶಿ, ಚಂದ್ರ ನಿಮ್ಮ ಮನೇಲೇ ಇದ್ದಾನೆ, ಲಾಭಾಧಿಪತಿ, ಫ್ಯಾಂಟಾಸ್ಟಿಕ್. ಶಿವೋಹಂ, ಶಿವದರ್ಶನಂ, ದೊಡ್ಡವರ ದರ್ಶನ, ದೊಡ್ಡ ಮಾತುಕತೆ, ದೊಡ್ಡ ವ್ಯವಹಾರ, ದೊಡ್ಡ ಕೆಲಸ, ಅನುಕೂಲಕರ, ಚೆನ್ನಾಗಿದೆ, ತೊಂದರೆಗಳೇನೂ ಇಲ್ಲ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಚಂದ್ರ 12ನೇ ಮನೆ, ದಶಮಾಧಿಪತಿ 12ನೇ ಮನೆ, ಸೂರ್ಯನ ಸಾರ, ಲಾಭ ಸಾರ. ಸೊ ಸ್ವಂತ ಬಿಸ್ನೆಸ್, ಸ್ವಂತ ಕಾರ್ಯ, ಸ್ವಂತ ಇನ್ವೆಸ್ಟ್ಮೆಂಟ್ ಅನ್ನೋರಿಗೆ ಸ್ವಲ್ಪ ತಲೆನೋವುಗಳು, ಖರ್ಚುಗಳು. ಇನ್ನೊಂದು ದೊಡ್ಡ ರಿಸ್ಕ್ ಏನ ಇಲ್ಲದ ಕೆಲಸ ಕಾರ್ಯ ಮಾಡ್ತಿರೋರು ನಿಮ್ ಬಾಡಿಗೆ ಮಾಡ್ಕೊಂಡೋಗಿ ಮೇಲ್ ಬಾಸೋ, ಕೊಲೀಗ್ಸೋ, ಅಲ್ಲೊಂದಿರುತ್ತೆ. ಒಂದು ಕೆಲ್ಸಕ್ಕೆ, ಒಂದು ಸಂಬಳಕ್ಕೆ ಅಂತ ಹೋದ್ಮೇಲೆ ನಾವೆಲ್ಲ ಜೀತದಾಳುಗಳೇ. ನಾನು ಕೂಡ ನಿಮಗೆ ಜೀತದಾಳೆ. ನೀವು ಕೊಟ್ಟಿದ್ದೀರಿ, ತಗೊಂಡಿದ್ದಾನೆ, ಅದು ಏನೇ ಇರ್ಬೋದು, ವಾಟ್ ಎವರ್ ಐ ನೀಡ್ ಟು ಬಿ. ಸೊ ಕೆಲಸ ಅಂತ ಹೋದ್ಮೇಲೆ ಅಲ್ಲೊಂದು 4 ಒಳ್ಳೇದು ಬರುತ್ತೆ, 4 ಕೆಟ್ಟ ಮಾತು ಬರುತ್ತೆ. ಅದನ್ನ ಕೆಟ್ಟದನ್ನ ಯಾಕೆ ಇಟ್ಕೋತೀರಿ? ಒಳ್ಳೇದನ್ನ ಇಟ್ಕೊಳ್ಳಿ, ಕೆಟ್ಟದನ್ನ ಬಿಡಿ, ನಿಮ್ ಪಾಡಕ್ ಮುಂದಕ್ಕೆ ಹೋಗಿ, ಚೆನ್ನಾಗಿರುತ್ತೆ. ವೃಶ್ಚಿಕ ರಾಶಿ, ಫ್ಯಾಂಟಾಸ್ಟಿಕ್ ಡೇ. ವೃತ್ತಿ, ಉದ್ಯೋಗ, ವ್ಯವಹಾರ, ಕೆಲಸ ಅನುಕೂಲ ಸಿಂಧು ಇರತಕ್ಕಂಥ ಅದ್ಭುತವಾದಂಥ ದಿನ. ಏನ್ ನಿರ್ಧಾರ ತಗೋತಿರೋ ತಗೊಳ್ಳಿ, ಬಟ್ ಅನುಭವಸ್ಥರನ್ನ ಕೇಳಿ. ಬುಧ ಕುಜನ್ ಜೊತೆಲಿದ್ದಾನೆ, ಹುಷಾರು. ಕುಜ ನಿಮ್ಗೆ ಇನ್ನೊಂದು 2 ದಿನ ಭಾಗ್ಯಕ್ಕೆ ಬರ್ತಾನೆ. ಫ್ಯಾಂಟಾಸ್ಟಿಕ್ ಜರ್ನಿ ಆಗುತ್ತೆ, ಯೋಚನೆ ಮಾಡಬೇಡಿ. ಪಂಚಮದಲ್ಲಿ ಕುಜ ಇದ್ರೆ ತೊಂದರೆ ಬಂದ್ಬಿಡುತ್ತಾ, ಅದನ್ನ ಹೇಳ್ತೇನೆ, ಏನು ತೊಂದರೆಗಳೇನಿಲ್ಲ. ಇನ್ನು ಧನುಸು ರಾಶಿ,
ವಿಶೇಷವಾಗಿ ದಶಮದಲ್ಲಿ ಚಂದ್ರ ಸೂರ್ಯನ ಸಾರ, ಸೂರ್ಯ ಕೇಂದ್ರದಲ್ಲಿದ್ದಾನೆ, ಚೆನ್ನಾಗಿದೆ, ಪರವಾಗಿಲ್ಲ. ಅಸುರಂ ನಾನೇ, ನಂದೆ, ಏನೋ ಲಂಚ ತಗೊಳ್ಳೋದು, ಬಾಚ್ಕೊಳ್ಳೋದು. ಹೇಳಿದ್ನಲ್ಲ, ಜಗತ್ತಿನ ಅತಿ ದೊಡ್ಡ ಶಕ್ತಿಶಾಲಿ ವಾಲಿ. ಅವನೇ ಉಳಿಲಿಲ್ಲ ನನ್ನ ಸದ್ಗುಣರಾಮನ ಮುಂದುಗಡೆ. ಏಕಶ್ಚಿತ್ ಮಾನವ. ನನ್ನ ಭಗವಂತ ತುಂಬಾ ಜನ ಹೇಳ್ತಾರೆ, ನಾನು ಕೇಳ್ತಿರ್ತಾನೆ, ಬೇರೆ ಬೇರೆ ಕೆಲವು ಅಸಂಬದ್ಧ ವ್ಯಕ್ತಿಗಳಿದ್ದಾರೆ. ರಾಮ ಅಷ್ಟು ಶಕ್ತಿ ಅಲ್ವಾ, ಇವನಿಗೆ ಕಳ್ಬೇಕಿತ್ತು, ಇವನಿಗೆ ಸೀತನ್ ಕಳ್ಕೊಬೇಕಿತ್ತು, ದೇವ್ರಲ್ವಾ, ಹೋಗಿ ಹೊಡೆದಾಗ್ಬೋದಿತ್ತಲ್ಲ ಒಂದೇ ದಿನಕ್ಕೆ, ಇವೆಲ್ಲ ಏನಕ್ಕೆ ಸುಗ್ರೀವರದ್ದು ಇದು ತಗೋಬೇಕಿತ್ತು ಅಂತ. ಖುದ್ದು ಬ್ರಹ್ಮದೇವರೇ ಬಂದು ಹೇಳ್ತಾರೆ, ನೀನು ದೇವರಂಶಪ್ಪ, ದೇವರು ಅಂದ್ರೆ ಇಲ್ಲಪ್ಪ ನನಗೇನು ಗೊತ್ತಿಲ್ಲ, ಯಾಕಂದ್ರೆ ಮಾನವ ಅವತಾರ ತಗೋತಿದ್ದಾಗೆ ನನ್ನ ರಾಮರಿಗೆ ಪೂರ್ವ ಜನ್ಮದ ಯಾವುದೇ ಒಂದು ವಿಚಾರ ಇಲ್ಲ, ಗೊತ್ತಿಲ್ಲ. ಆ ನಾಗಪಾಶಗಳಿಂದ ಕಟ್ಟಾಗ್ತಾನೆ ಇಂದ್ರಜಿತ್. ಇನ್ನಿಲ್ಲ ಅಂದಾಗ ಗರುಡ ಬಂದು ಬಿಡಿಸ್ತಾನೆ. ನೀನು ಎಲ್ಲೋ ಯಾವಾಗ್ಲೂ ನೋಡ್ದಂಥದ್ದಾಗ್ತಿದ್ದಪ್ಪ, ಯಾರು ನೀನು ಅಂತ ರಾಮರು ಕೇಳ್ತಾರೆ. ಸ್ವಾಮಿ, ನಮಗೆ ಪೂರ್ವ ಜನ್ಮದ ಅನುಬಂಧ ಒಂದಿದೆ, ಅದು ಮುಂದೊಂದು ದಿನ ನಮಗೇ ಗೊತ್ತಾಗುತ್ತೆ. ಈಗ ನೀವು ರಾಮ ಕಾರ್ಯ ಮಾಡ್ಕೊಳ್ಳಿ, ನನಗೆ ಈ ಸೇವೆ ಸಿಕ್ಕಿದ್ದು ತುಂಬಾ ಪುಣ್ಯ ಆಯ್ತು ಅಂತ ನಮಸ್ಕಾರ ಮಾಡಿ ಗರುತ್ಮಂತ ಹೊರಟೋಗ್ತಾನೆ. ರಾಮನು ಎಲ್ಲಿಯೂ ಕೂಡ ನಾನು ದೇವರು ಅಂತ ಒಂದೇ ಒಂದು ಮಾತು ಹೇಳೋಲ್ಲ. ನಾನು ಮಾನವ, ಸರ್ವಸಾಧಾರಣ ಮಾನವ, ನಾನು ನರಮಾನವ, ಅತ್ಯಂತ ಒಂದು ಸಾಮಾನ್ಯ ವ್ಯಕ್ತಿ, ನಾನು ನರಮನುಷ್ಯ ಅಂತಲೇ ಹೇಳೋದು. ಎಲ್ಲೂ ತನ್ನ ಬಗ್ಗೆ ಹೇಳ್ಕೊಳ್ಳೋದು, ತೋರಿಸ್ಕೊಳ್ಳೋದು. ನೀವು ನೋಡಿ, ವಿಶ್ವಾಮಿತ್ರರು ಅಲ್ಲಿ ಬಂದಾಗ ಕರ್ಕೊಂಡು ರಾಮ ಲಕ್ಷ್ಮಣರನ್ನ ಜನಕನ ಆಸ್ಥಾನಕ್ಕೆ, ಅದೇನೋ ಇದಿದೆಯಂತಲ್ಲ ಶಿವಧನಸ್ಸು, ಸ್ವಲ್ಪ ತರಿಸ್ತೀಯಾ, ನಾನು ನನ್ನ ಮಕ್ಕಳನ್ನ ಶಿಷ್ಯಂದ್ರನ್ನ ಕರ್ಕೊಂಡು ಬಂದಿದ್ದಾನೆ, ಕ್ಷತ್ರಿಯರು ಇವರು, ಕೋಸಲ ದೇಶದವರು, ದಶರಥನ ಮಕ್ಕಳು, ನೋಡ್ಲಿ ಅಂತ ಹೇಳ್ಬಿಟ್ಟು ಅಂತ. ಜನಕನಿಗೆ ಏನ್ ಅನ್ಸುತ್ತೆ ಗೊತ್ತ, ದೇವಾನು ದೇವತೆಗಳು, ಘಟಾನುಘಟಿ ರಾಕ್ಷಸರುಗಳು ಎತ್ತಲಿಕ್ಕಾಗಿಲ್ಲ, ನೋಡೋದ, ಮುಟ್ಟೋಕೆ ಎತ್ತೋಕೆ ಇದಕ್ಕೆ ಸಾಧ್ಯವ? ದಕ್ಷ ಯಜ್ಞದಲ್ಲಿ ಬಳಸಿದ ಶಿವಧನಸ್ಸು ಅದು, ನೆನಪಿಟ್ಟುಕೊಳ್ಳಿ. ಅದು ಆ ಜನಕನ ವಂಶಸ್ಥರಿಗೆ ಜನಕ ಅಂತಲೇ ಬರೋದು, ಎಲ್ರಿಗೂ ಜನಕ ಅಂತಲೇ ಕರೆಯೋದು. ಅಲ್ಲಿ ಬಂದು ತಲುಪಿರುತ್ತೆ. ಆ ಭೃಗು ವಂಶಸ್ಥರು ಅಲ್ಲಿಂದ ಒಂದು ಬಂದು ಸೇರಿರುತ್ತೆ ಶಿವಧನಸ್ಸು. ಏನಿದು ವಿಶ್ವಾಮಿತ್ರರು ತೋರಿಸ್ಕೊಳ್ಳಲ್ಲ. ಆತ ಒಳಗಡೆ ನೆನ್ಸ್ಕೊಳ್ಳೋದು ವಿಶ್ವಾಮಿತ್ರರಿಗೆ ಗೊತ್ತಾಗುತ್ತೆ. ಜನಕರ ಆ ಮುಖದಲ್ಲಿ ಕಳವಳಿಕೆ, ಇದೇನಿದು ಏಕಶ್ಚಿತ್ ಮಾನವರು ಶಿವಧನಸ್ಸು, ಅದೇನೋ ನೋಡ್ಲಿ ಅಂತ ಹೇಳೋದು. ನನ್ನ ರಾಮ ವಿಷ್ಣು ಇದು ತೃಣ ಎತ್ತುತ್ತಾರೆ ಅಂತ ಏನು ಹೇಳಲ್ಲ. 5,000 ಮಂದಿ ತಳ್ಕೊಂಡು ಬರೋದು, ನೆನಪಿಟ್ಕೊಳ್ಳಿ. ಮಂಜೂಷ ಅಂದ್ರೆ ಪೆಟ್ಟಿಗೆ, ಅಷ್ಟು ಭಾರ ಅದು. ಹೆಂಗ್ ನಡೆಯುತ್ತೆ ಗೊತ್ತರ ಅದು? ಆ ಶಿವ ಧನುರ್ಭಂಗ ತಳ್ಕೊಂಬರ್ತಾರೆ, ತೆಗಿತಾರೆ, ಜನಕರು ಅದ್ರ ಕತೆ ಹೇಳ್ತಿರ್ತಾರೆ, ಕತೆ ಮುಗಿಯುತ್ತೆ, ವತ್ಸ ಅಂತಾರೆ. ಇಷ್ಟೇ ವಿಶ್ವಾಮಿತ್ರರು, ನೋಡಪ್ಪ ಅಂತ, ಗುರುಗಳೇ ಅಂತ ಹೇಳಿಬಿಟ್ಟು ಏನು ಎತ್ತ ಅನ್ನೋಷ್ಟರಲ್ಲಿ ಹಿಂಗೆ ಎತ್ತಿ ಎಳೆದು ಹಿಂಗೆ ಆ ಒಂದು ಧನಸ್ಸಿಗೆ ಒಂದು ದಾರ ಇರುತ್ತಲ್ಲ, ಹಿಂಗ್ ಬಂಗಾರದ ದಾರ, ತುಂಬಿದ ಸಭೆ, ಮಂತ್ರಿಗಳು, ಸಾಮಂತರುಗಳು ಎಲ್ಲ ತುಂಬಿರ್ತಾರೆ. ಮಹಾರಾಣಿ ಸಮೇತ. ಏನು ಎತ್ತ ಅನ್ನೋಷ್ಟರಲ್ಲಿ ಕಣ್ರೆಪ್ಪೆ ಬಡಿಯೋಷ್ಟರಲ್ಲಿ ತಿಣಿಕಾಡು ಬಿಟ್ಟಿರ್ತಾರೆ ಅದನ್ನ ಎತ್ತಲಿಕ್ಕೆ. ದೇವತೆಗಳು, ಗಂಧರ್ವರುಗಳು, ಕಿನ್ನರಿಗಳು, ಯಕ್ಷರುಗಳು, ರಾಕ್ಷಸರುಗಳು ಯಾರ್ಯಾರೋ ಬಂದಿರ್ತಾರೆ. ಖುದ್ದು ರಾಕ್ಷಸ ಗಂಧರ್ವರುಗಳ ಯುದ್ಧ ಎಲ್ಲ ನಡೆಯುತ್ತೆ, ನೆನ್ಪಿಟ್ಕೊಳ್ಳಿ. ಗೆತ್ತಿ ಹಿಂಗಂದು ಎಳ್ದಿತ್ತು, ಕಟ್ಟು ಅಷ್ಟಲ್ಲ, ಅದು ಡಮ್ ಅಷ್ಟು ಮುರಿದೋಯ್ತು. ಸ್ತಂಭೀಭೂತ. ಏನು ಎತ್ತ ಯಕಶ್ಚಿತ್ ಮಾನವರು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಆಜ್ಞೆ ಗುರುದೇವ್, ನೋಡಪ್ಪ ಅಷ್ಟೇ ಆಯ್ತು ಗುರುದೇವ್, ಅಷ್ಟೇ ಹೇಳಿದ್ರು ರಾಮರು. ಹಿಂಗೆತ್ತಿ ಸರಕ್ ಸರಕ್ ಲಟ, ಕ್ಷಣ ಮಾತ್ರದಲ್ಲಿ ಅಷ್ಟು
ಅಷ್ಟು ಜನರಲ್ಲಿ ಆ ಸದ್ದು ಹೆಂಗಾಗಿರುತ್ತೆ ಅಂದ್ರೆ ಕಂಪಿಸಿ ಆಗ್ಬಿಡುತ್ತೆ. ಒಂದು 16 ಯೋಜನಗಳವರೆಗೂ ಕೇಳಿಸುತ್ತೆ ಆ ಶಿವ ಧನುರ್ಭಂಗ ಸದ್ದು. ಅದನ್ನ ಕೇಳಿ ಪರಶುರಾಮರು ಬರೋದು ಹಿಮಾಲಯದಿಂದ. ಏನಿದು, ಎಂಥದ್ದಿದು ಅಂತ ಹೇಳ್ಬಿಟ್ಟು ಎಲ್ಲಿಯೋ ಒಂದು ತಪಸ್ಸಿನಲ್ಲಿ ಕುಳಿತಿದ್ದಂತ ಪರಶುರಾಮರು ಇಷ್ಟೇ. ಯಾರ್ಯಾರು ನೋಡಿರೋ ಗೊತ್ತಾ? ಸಾವಿರಾರು ಸಂಖ್ಯೆಯಲ್ಲಿ ಇದ್ದಂತ ಆ ಒಂದು ಸಭಾ, ಮಂತ್ರಿ ವರ್ಗ, ಸೇನಾಪತಿ ವರ್ಗ, ಸೈನಿಕ ವರ್ಗ, ವಂದಿಗಳು, ಮಹಗತಿಗಳು, ಯಾರ್ಯಾರೋ ಇರ್ತಾರೆ. ಅವ್ರು ನೋಡೇ ಇಲ್ಲ. ನೋಡಿದವ್ರು 4 ಜನ. ನಂಬ್ತೀರಾ? 4 ಜನ. ಒಂದು ವಿಶ್ವಾಮಿತ್ರರು, 2ನೇದು ಲಕ್ಷ್ಮಣ, 3ನೇದು ಜನಕ, 3ದಂತ ರಾಮ. ಮುಗ್ದೋಯ್ತಲ್ ಕತೆ. ಏನಾಯ್ತು ಅಷ್ಟು ಮುರಿದು ಬಿದ್ದಿದೆ ಅಲ್ಲ. ದಟ್ಸ್ ಇಟ್ ಸ್ಟೋರಿ. ಕೇಳ್ಕತಮ್ ದುಕಾನ್ ಬಂದ್. ರಾಮರು ಎಲ್ಲೂ ಹೇಳ್ಕೊಳ್ಳೇ ಇಲ್ಲ. ಗುರು ಆಜ್ಞೆ ಎತ್ತದೆ ಅಷ್ಟೇ. ನೋಡಪ್ಪ ಅಂದ್ರು, ನೋಡಕ್ಕೆ ಎತ್ತದೆ. ಅದು ಎತ್ತಬೇಕಾದ್ರೆ ದಾರ ಕಟ್ಟಬೇಕು. ಅದು ಬಿಚ್ಚಿಟ್ಟಿದ್ದಾಳೆ. ಸರಿ, ಹಿಂಗೆ ಹೇಳ್ದು ಹಿಂಗೆ ಬಗ್ಸಿ ಹಿಂಗೆ ಕಟ್ಟಬೇಕಲ್ವ, ಮುರಿದೋಯ್ತು. ಇದು ನನ್ನ ರಾಮ. ಎಲ್ಲೂ ಹೇಳ್ಕೊಳ್ಳಿಲ್ಲ, ಯಾವತ್ತೂ ತೋರಿಸ್ಕೊಳ್ಳಿಲ್ಲ. ಗುರು ಆಜ್ಞೆಯಿಂದ ನಡೆದಿದ್ದು ಇದು, ಗುರುವಿನ ಆಶೀರ್ವಾದದಿಂದ ಅಂತ ಹೇಳ್ತಾರೆ. ಒಳಗಡೆ ವಿಶ್ವಾಮಿತ್ರರು ನಗ್ತಾರೆ. ಮಹಾವಿಷ್ಣು ಏನು ಲೀಲೆಯಪ್ಪ, ಮರೆತು ಬಿಟ್ಟಿಯ ನೀನು? ರಾಮರಿಗೆ ನೆನಪಿಲ್ಲ. ರಾಮರ ಅದಕ್ಕೆ ನಿತ್ಯ ಆ ಒಂದು ಗುರುವಿನ ಆಜ್ಞೆಯಿಂದಲೇ ನಡೀತಿದ್ದಿತ್ತು. ಇವತ್ತು ಮಾತಾಡ್ತಾರೆ ಅದಕ್ಕೆ ಸದ್ಗುಣ ರಾಮರು ತೋರಿಸ್ಕೊಳ್ಳಿಲ್ಲ. ಇನ್ನು ಕೃಷ್ಣಾವತಾರದಲ್ಲಿ ನೋಡಿ, ಹುಟ್ಟಿದ 6 ತಿಂಗಳಿಗೆ ಪೂತನಿ ಕತೆ. 6 ತಿಂಗಳು, ಒಂದು 9 ತಿಂಗಳಿಗೆನೆ ಆಗಲಿಂದಲೇ ತೋರಿಸ್ಕೊಳ್ತಾ ಬಂದ್ರು ತಾನು ಯಾರು ಅಂತ. ಪದೇ ಹೇಳಿದ್ರು ನಾನೇ ಭಗವಂತ ಅಂತ. ಪಕ್ಕದಲ್ಲೂ ಅರ್ಜುನ್ ಗೊತ್ತಾಗ್ಲಿಲ್ಲ, ದುರ್ಯೋಧನ ಗೊತ್ತಾಗ್ಲಿಲ್ಲ. ಏನ್ ಹೇಳ್ತೀರಿ? ಬರೀ ನಕುಲನ ಸಾಮರ್ಥ್ಯ ತಿಳಿದಿದ ತಕ್ಷಣ ಯುದ್ಧ ನಿಲ್ಸ್ಬಿಡ್ಬೇಕಿತ್ತು. ನಕುಲನ ಸಾಮರ್ಥ್ಯ ನೆನಪಿಟ್ಟುಕೊಳ್ಳಿ. ಏನ್ ಹೇಳ್ತೀರಿ? ಇದೀಗೆ ಲೋಕ. ನಾಳೆ ಹೇಳ್ತೀನಿ ನಕುಲನ ಸಾಮರ್ಥ್ಯದ ಬಗ್ಗೆ. ಎಂತ ಒಂದು ಪರಾಕ್ರಮಿ ಅಶ್ವತ್ಥಾಮ ಓಡೋಗ್ಬಿಡ್ತಾನೆ. ನಂಬ್ತೀರಾ? ಅಶ್ವತ್ಥಾಮನಿಗೆ ಸೋಲಿಲ್ಲ. 7 ಚಿರಂಜೀವಿಗಳಲ್ಲೊಬ್ಬ. ಅದನ್ನೇ ದುರ್ಯೋಧನನಿಗೆ ಮೊದಲನೇ ಚಾನ್ಸ್. ನಾನು ಯುದ್ಧ ಗೆಲ್ಲಬೇಕು ಅಂದ್ರೆ ಏನೆಲ್ಲ ಮಾಡ್ಬೋದಿತ್ತು ಅಂತ ಹೇಳಿದ್ರೆ, ಒಂದು ವಿದುರರಿಗೆ ಬಿಟ್ರೆ, ಕೃಪಾಚಾರ್ಯರು ಕೊಟ್ಟಿಯೇನೋ ಇಲ್ಲ. ಸರಿ ಹೋಗ್ಲಿ, ಅಶ್ವತ್ಥಾಮನಿಗೆ ಸೇನಾಪತಿ ಬಲ ಕೊಟ್ಟಿಯಾ? ದ್ರೋಣರು ಹೋದ್ರಲ್ಲ, ಆ ನೋವಲ್ಲಿದ್ದ ಅಶ್ವತ್ಥಾಮ ದಗ 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 ಅಂತ. ಆ ಸಂದರ್ಭದಲ್ಲಿ ಅಶ್ವತ್ಥಾಮನಿಗೆ ನೀನು ಯುದ್ಧ ಸಾರಥ್ಯ ಕೊಟ್ಟು ಬಿಟ್ಟಿದ್ರೆ ಬೋಮ್ ಅವತ್ತೇ ಹೊಡೆದಾಕ್ಬಿಡ್ತಿದ್ದಲ್ಲ. ಅವನಿದ್ದು ರುದ್ರಾಂಶ ಸ್ವರೂಪದಲ್ಲಿ ಹುಟ್ಟಿರೋದು ಕಾಳರುದ್ರ. ಶಿವ ಬೇರೆ, ರುದ್ರ ಬೇರೆ, ಕಾಲರುದ್ರ ಬೇರೆ. ಅದು ಮುಗಿದೋದ್ ಕತೆ. ಭಸ್ಮವೇ 3ನೇ ಕಣ್ಣು. ಹೀಗೆ ಧನುರ್ ರಾಶಿಯವರಿಗೆ ಅಂಥದೊಂದು ಶಕ್ತಿ, ಸಾಮರ್ಥ್ಯ ನೋಡ್ಕೊಂಡು ಹೆಜ್ಜೆ ಇಡಿ ಮಕ್ಕಳೇ. ತುಂಬಾ ಬಲ, ಒಳ್ಳೇದಕ್ಕೆ ಬಳಸಿ. ಮಕರ ರಾಶಿ ಸಪ್ತಮೇ ಭಾಗ್ಯಸ್ಥಾನ. ಬಟ್ ಅಷ್ಟಮಾಧಿಪತಿ ಪ್ರಭಾವದಲ್ಲಿರೋದನ್ನ ಕಷ್ಟಪಟ್ಟು ಒದ್ದಾಡಿ ಲಾಭವನ್ನು ನೋಡ್ತೀವಿ. ಹಾಗೆ ಅಷ್ಟೇ ಖರ್ಚು ಇರ್ತಕ್ಕಂಥದ್ದು ಇರುತ್ತೆ. ಇನ್ನು ಕುಂಭ ರಾಶಿ ಅವರಿಗೆ ಷಷ್ಠೇ ಸಪ್ತಮಾಧಿಪತಿ ಪ್ರಭಾವದಲ್ಲಿರುವುದರಿಂದ ಓಡಬೇಕು, ಕಷ್ಟಪಡಬೇಕು. ತೊಂದರೆ ಏನಿಲ್ಲ. ಷಷ್ಠೇ ಅಷ್ಟಮಕ್ಕೆ ಬರೋದು ಒಳ್ಳೇದು. ಬಟ್ ಸಪ್ತಮಾಧಿಪತಿ ಕೊಡೋದು ತಗೊಳ್ಳೋದು ಸ್ವಲ್ಪ ಹುಷಾರಾಗಿ. ದುಡುಕ್ಬೇಡಿ, ಮಾತಾಡಬೇಡಿ. ಎಲ್ಲೇನ್ ಮಾತಾಡ್ತೀರಾ ಎದುರುಗಡೆಯವರನ್ನ ನೋಡಿ ಹೆಜ್ಜೆ ಇಡತಕ್ಕಂಥದ್ದು ಮಾಡಿ. ಮೀನರಾಶಿ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಷಷ್ಠಾಧಿಪತಿಯ ಪ್ರಭಾವದಲ್ಲಿ ಸಪ್ತಮದಲ್ಲಿ ಇರುವುದರಿಂದ, ಪೂರ್ವ ಪುಣ್ಯ ಸ್ಥಾನಾಧಿಪತಿ ಸಪ್ತಮದಲ್ಲಿರೋದು ರಾಜಯೋಗ, ಫ್ಯಾಂಟಾಸ್ಟಿಕ್. ಬಟ್ ಯಾರ ಸಾರದಲ್ಲಿದ್ದಾನೆ? ಷಷ್ಠಾಧಿಪತಿ ಸಾರದಲ್ಲಿದ್ದಾನೆ. ಅಂದ್ರೆ ತೊಂದರೆ ಕೊಡೋ ಒಂದು ಸಾರದಲ್ಲಿದ್ದಾನೆ. ಸ್ವಲ್ಪ ತೊಂದರೆ ಕೊಟ್ಟು ಗೌರವ, ಹೆಸರು, ಕೀರ್ತಿ, ಪ್ರತಿಷ್ಠೆ ಬರತಕ್ಕಂಥದ್ದು. ಸೊ ಸಪ್ತಮದಲ್ಲಿ ಚಂದ್ರ ಸೂರ್ಯನ ಸಾರ ಇರೋದ್ರಿಂದ ಸಂಗಾತಿ, ಪಾಲುದಾರಿಕೆ ಇವ್ರ ಕಡೆ ಒಂದು ಸಣ್ಣ ಕಣ್ಣಿಟ್ಟಿರಿ. ಮಿಕ್ಕಂತ ಏನು ತೊಂದರೆ ಇಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋಭವ.